ಇಂದಿರೆಗೆ ದಯವಾಗಿ ಪರಮಾನಂದ ಭಕುತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಚಕ್ರಮಾದ್ಯಮರಲಿಂಗನಿಗೆ ನಾಂದಿಯಲಿ ವರ ವ್ಯಾಸ ಮುನಿಪದದೊಂದು ಗಾನದನಾಗಿ ಕವಿಗಳ ಸಂದಡಿಗೆ ಬಲ ಬಂದು ಬೇಡುವೆ ನೀ ಕಥಾಮೃತ ಕವಿಗಳ ಸಂದಡಿಗೆ ಬಲ ಬಂದು ಬೇಡುವೆ ನೀ ಕಥಾಮೃತ ಪಾಂಡವರು ಅಧರ್ಮವು ಮೂರ್ತಿವೆತ್ತು ಜನ್ಮ ತಳೆಯಿತು ಅಂತಾದ್ರೆ ಅದು ಸುಯೋಧನನ ರೂಪದಲ್ಲಿ. ಹೀಗೆ ಪ್ರಪಂಚದೆಲ್ಲೆಡೆ ಹಬ್ಬಿಸುವ ಪ್ರಯತ್ನ ನಡೆಯಿತು ಪಾಂಡವ ಪಾಳೆಯದಿಂದ. ಪ್ರಪಂಚದಲ್ಲಿ ಯಾವೆಲ್ಲ ಪ್ರಚಾರ ಮಾಧ್ಯಮಗಳುಂಟೋ ಅವೆಲ್ಲವನ್ನು ಸುವ್ಯವಸ್ಥಿತವಾಗಿ ಬಳಸಿಕೊಂಡು ಕೌರವನ ಮೇಲೆ ಯಾವೆಲ್ಲ ಅಪಪ್ರಚಾರವನ್ನು ಮಾಡಬಹುದೋ ಮಾಡಿದರು. ಜನ ಇದರ ಕುರಿತಾಗಿ ಸ್ವಲ್ಪ ವಿಚಾರವನ್ನು ಮಾಡಲಿಲ್ಲವೋ ಅಂತ ನನಗನ್ನಿಸ್ತದೆ. ಇನ್ನೊಂದು ನೆಲೆಯಲ್ಲಿ ನೋಡಿದರೆ ಜನರು ಪಾಂಡವರ ಮಾತಿಗೆ ತಲೆಗೊಡದೆ ಅಲ್ಲ ಕಿವಿಗೊಡದೆ 11 ಅಕ್ಷೋಹಿಣಿ ಸೈನ್ಯ ನನ್ನೊಡೆಗೆ ಬಂದು ಸೇರಿತಲ್ಲ, ಪಾಂಡವರ ಈ ಪ್ರಯತ್ನ ಸ್ವಲ್ಪ ಮಟ್ಟಿಗೆ ವಿಫಲವಾಯಿತು ಅಂತಲೂ ಅನ್ನಿಸುವುದುಂಟು. ಈ ಸಂದರ್ಭದಲ್ಲಿ ಮಾತುಗಳನ್ನು ಆಡುವುದಕ್ಕೆ ಕಾರಣವೂ ಇದೆ. ಎಂದಿಗೆ ಕೃಷ್ಣ ಸಂಧಾನದ ಪ್ರಯತ್ನವು ವಿಫಲವಾಯಿತು ಅಂದೇ ನಮ್ಮೊಳಗೆ ಮಾತುಕತೆಗಳಾಗಿ ಕುರುಕ್ಷೇತ್ರದಲ್ಲಿ ಯುದ್ಧವು ನಡೆಯಬೇಕು ಅಂತ ನಿರ್ಣಯಿಸಲ್ಪಟ್ಟಿತು. ಅದಕ್ಕೆ ಕಾರಣವೂ ಉಂಟು. ಹಿಂದೆ ಪರಶುರಾಮರು 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ದುಷ್ಟರ ಹನನವನ್ನು ಮಾಡಿ ಇಲ್ಲಿ 5 ಸರೋವರಗಳನ್ನು ನಿರ್ಮಿಸಿದರು ಪುಣ್ಯರೂಪಕವಾಗಿ. ಹಾಗೆಯೇ ಇದೇ ಕ್ಷೇತ್ರದಲ್ಲಿ ನಮ್ಮ ಪೂರ್ವಜನಾದಂತಹ ಗುರು ಧರ್ಮದ ಬೆಳೆಯನ್ನು ಬೆಳೆಯುವುದಕ್ಕಾಗಿ ಉಳುಮೆಯನ್ನು ಮಾಡಿದ. ಇಂತಹ ಧರ್ಮಕ್ಷೇತ್ರದಲ್ಲಿಯೇ ಯುದ್ಧ ಆಗಬೇಕು ಅಂತ ಉಭಯ ಪಕ್ಷದವರು ಒಪ್ಪಂದವನ್ನು ಮಾಡಿಕೊಂಡೆವು. ಆದರೆ ಧರ್ಮಕ್ಷೇತ್ರವಾದಂತಹ ಈ ಕ್ಷೇತ್ರದಲ್ಲಿ ಧರ್ಮಯುದ್ಧವೇ ಆಗಬೇಕಿತ್ತು. ಅನೇಕ ಜನ ಹೇಳಿದವರೂ ಉಂಟು, ಪಾಂಡವರು ಹೇಗಿದ್ದರೂ ಧರ್ಮ ಮಾರ್ಗದಲ್ಲಿಯೇ ನಡೆಯುತ್ತಾರೆ, ಧರ್ಮವನ್ನು ಮೀರಿ ನಡೆಯುವವನಿದ್ದರೆ ಅವ ಸುಯೋಧನ ಅಂತ. ಮೊದಲ 9 ದಿನದ ಯುದ್ಧದಲ್ಲಿ ಎಂದಿಗೆ ಪಾಂಡವರಿಗೆ ಪರಾಭವದ ಅನುಭವವಾಯಿತು. ಅವರ ಧರ್ಮದ ದಾರಿಗಳು ಬೇರಾಗ ಹೊರಟವು. 9ನೆಯ ದಿನದ ರಾತ್ರಿ ನಮ್ಮ ಅಜ್ಜಯ್ಯನಾದಂತಹ ಭೀಷ್ಮರ ಬಿಡದಿಯನ್ನು ಹೊಕ್ಕರು. ಅಲ್ಲಿ ಏನು ಮಾತನಾಡಿದರೋ, ಏನು ಒಪ್ಪಂದವನ್ನು ಮಾಡಿಕೊಂಡರೋ ನಾನರಿಯೆ. ಆದರೆ 10ನೆಯ ದಿನದಲ್ಲಿ ಭೀಷ್ಮರು ಪಾರ್ಥನ ಅಂಬಿಗೆ ತನುವನ್ನಿತ್ತು ಶರಶಯ್ಯೆಯಲ್ಲಿ ಹೊರಗಿದ್ರು ಅಲ್ವೇ. ನಂತರ ಗುರು ದ್ರೋಣರು 5 ದಿನಗಳ ಕಾಲ ಯುದ್ಧವನ್ನು ನಡೆಸಿದರು. ಆದರೆ ಅವರನ್ನು ಕೊಲ್ಲುವಲ್ಲಿ ಯಾವ ರೀತಿಯ ಧರ್ಮವನ್ನೂ ಅವರು ಅನುಸರಿಸಲಿಲ್ಲ. ಯಾವುದೇ ಕಾರಣದಲ್ಲಿಯೂ ಯಾರು ಅಧರ್ಮವನ್ನು ಅಲ್ಲ ಅಸತ್ಯವನ್ನು ನುಡಿಯುವುದಕ್ಕಿಲ್ಲ ಅಂತ ಭಾವಿಸಲಾಗಿತ್ತು. ಅದೇ ಧರ್ಮಜ ಅನೃತವನ್ನು ಆಡಿದನಲ್ಲ. ನಾಳೆಯ ದಿನ ಲೋಕ ಆಡಬಹುದು, ಅದು ಅನೃತ ಅಲ್ಲ, ಅವನು ಪೂರ್ಣ ಸತ್ಯವನ್ನೇ ಹೇಳಿದ್ದ ಅಂತ. ಆದರೆ ಆ ಅನೃತದ ಅಥವಾ ಅರ್ಧ ಸತ್ಯದ ಹಿನ್ನೆಲೆ ಏನಿತ್ತು, ಅದು ಕುರುಪಾಳೆಯವನ್ನು ಮೋಸಗೊಳಿಸುವ ಉದ್ದೇಶವೇ ಆಗಿತ್ತು ಎಂಬಲ್ಲಿಗೆ. ಆ ಮೋಸದ ಉದ್ದೇಶದಲ್ಲಿ ಧರ್ಮರಾಜನು ಭಾಗಿಯಾದ ಅಲ್ವೇ. ಒಂದರ್ಥದಲ್ಲಿ ಅದು ಅಧರ್ಮವೇ ಅಲ್ವೇ. ಇನ್ನೊಂದು ನೆಲೆಯಲ್ಲಿ ನೋಡಿದರೆ ಅವರು ಗುರು ದ್ರೋಣರನ್ನು ಭೀಷ್ಮರನ್ನು ಗೆದ್ದದ್ದು ಹೇಗೆ? ರಾಜನೀತಿ ಹೇಳುತ್ತದೆ, ಯಾರ ಮುಡಿಯು ಬಿಚ್ಚಲ್ಪಟ್ಟಿದೆಯೋ, ಯಾರು ಕವಚದಿಂದ ವಿಹೀನನಾಗಿದ್ದಾನೋ, ಯಾರು ರಣರಂಗಕ್ಕೆ ಬೆನ್ನನ್ನು ತೋರಿಸಿ ಓಡಿ ಹೋಗುತ್ತಿರುವನು, ಯಾರು ವಿರೋಧಿಯಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತಿರುವನು, ಯಾರ ಕೈಯಲ್ಲಿರುವಂತಹ ಆಯುಧಗಳು ಭಗ್ನವಾಗಿದೆಯೋ, ಅಲ್ಲ ಯಾರ ಕೈಯಲ್ಲಿ ಆಯುಧಗಳೇ ಇಲ್ಲವೋ ಅವನನ್ನು ಪ್ರಹರಿಸಬಾರದು ಎನ್ನುವುದು ರಣದ ನಿಯಮ. ಪರಾಕ್ರಮಿಗಳಾದವರು ಇಂತಹ ಕೆಲಸವನ್ನು ಮಾಡುವುದೇ ಇಲ್ಲ. ಆದರೆ ಪಾಂಡವರು ಮಾಡಿದ್ದು ಹೇಗೆ? ಭೀಷ್ಮರ ಎದುರಿಗೆ ಶಿಖಂಡಿಯನ್ನು ತಂದು ನಿಲ್ಲಿಸಿದರು. ಎಂದಿಗೆ ಭೀಷ್ಮರು ತಮ್ಮ ಧನುವನ್ನು ಕೆಳಕ್ಕಿಟ್ಟರೋ ಅವರ ಮೇಲೆ ಬಾಣ ಪ್ರಯೋಗದ ಆರಂಭ.
ಇನ್ನು ದ್ರೋಣರನ್ನು ಕೊಂದ ಬಗೆ ಹೇಗೆ? ಮಗನ ಹೆಸರಿನಲ್ಲಿ ಒಂದು ಕುತಂತ್ರವನ್ನೇ ನಡೆಸಿ ದ್ರೋಣರು ಧ್ಯಾನಾಸಕ್ತರಾಗಿ ಯಮಸದನಕ್ಕೆ ಹೋಗುವುದು ಅಂತ ಕೇಳಿದ್ದೇನೆ, ಗೊತ್ತಿಲ್ಲ. ಹೋದಾಗ ಪಾಂಡವ ಪಾಳೆಯ ಸೇನಾಧಿಪತಿಯಾದಂತಹ ದೃಷ್ಟದ್ಯುಮ್ನ ಅವರನ್ನು ಕೊಂದು ಕಳೆದ. ಹಾಗೆ ಕುಳಿತಿರುವ ಆತನನ್ನು, ಒಂದರ್ಥದಲ್ಲಿ ಯುದ್ಧದಿಂದ ವಿಮುಖನಾದವನನ್ನು ಕೊಲ್ಲಬಹುದೋ ಗೊತ್ತಿಲ್ಲ. ಮುಂದೆ ತರ್ಕ ಬರ್ತದೆಯೋ ಇಲ್ಲವೋ ಅದು ನನಗೆ ತಿಳಿದಿಲ್ಲ. ಆದರೆ ಗುರುದ್ರೋಣರ ಅವಸಾನ ಉಂಟಲ್ಲ, ಇದು ನಮ್ಮ ಸೇನೆಯಲ್ಲಿ ಒಂದು ರೀತಿಯ ತುಮಲವನ್ನು ಉಂಟು ಮಾಡಿದ್ದಂತೂ ಸತ್ಯ. ಯಾರನ್ನು ನೋಡಿದರೂ ಮೌನದಿಂದ ಮುಂದೇನು ಮಾಡಬೇಕು ಎನ್ನುವುದನ್ನು ತಿಳಿಯದೇ ಕುಳಿತಿದ್ದಾರೆ. ನಾನು ಹಾಗೆಯೇ ಕುಳಿತೆ ಅಂತಾದರೆ ಮುಂದೇನು ಎನ್ನುವ ಪ್ರಶ್ನೆಯಾಗಿಯೇ ಉಳಿಯುತ್ತದೆ ಅಲ್ವೇ? ಈ ಸೇನೆಯ ಮಹಾನಾಯಕನಾಗಿ ನಾನೇ ಇವರನ್ನೆಲ್ಲ ಮಾತನಾಡಿಸ್ತೇನೆ. என்னுடனே படரோ நீ ಮಾಡುವಿರಿನ್ನು என்னுடனே படரோ. ಓ ಸೇನಾ ಪ್ರಮುಖರೇ, ಗುರು ದ್ರೋಣರ ವಧೆಯಿಂದ ನೀವೆಲ್ಲರೂ ಘಟಸರ್ಪದ ವಿಷದ ಜ್ವಾಲೆಗೆ ತುತ್ತಾದವರಂತೆ ಮೌನವಾಗಿ ಚಡಪಡಿಸುತ್ತಾ ಕುಳಿತಿದ್ದೀರಿ. ನಿಜವಾಗಿಯೂ ದ್ರೋಣವಧೆ ನಮಗೂ ನುಂಗಲಾರದ ತುತ್ತಾಗಿಯೇ ಪರಿಣಮಿಸಿದೆ. ಈ 15 ದಿನದ ಯುದ್ಧದಲ್ಲಿ ನೀವೆಲ್ಲರೂ ನಿಮ್ಮ ಪರಾಕ್ರಮವನ್ನು ಮೆರೆಸುತ್ತಾ, ನಿಮ್ಮ ರಕ್ತವನ್ನು ಈ ಕುರುಧಾರುಣಿಯಲ್ಲಿ ಹರಿಸುತ್ತಾ, ನಿಮ್ಮ ವಿರೋಧಿಗಳಿಗೆ ಅಂಜಿಕೆಯನ್ನುಂಟು ಮಾಡಿ ಹೋರಾಟವನ್ನು ನಡೆಸಿದವರು ನೀವು. ನಿಮ್ಮ ಈ ಎಲ್ಲ ಪರಾಕ್ರಮಗಳ ನಡುವೆಯೂ ನಮಗೆ ಜಯ ಲಭಿಸಲಿಲ್ಲ ಅಂತಾದರೆ ನನ್ನ ಮನಸ್ಸಿಗೆ ತೋರ್ತದೆ ನಾನು ಪುಣ್ಯವಿಹೀನನು ಅಂತ. ಹೀಗೆ ಹೇಳುವುದಕ್ಕೆ ಕಾರಣವೂ ಇದೆ. ಶಾಸ್ತ್ರಸಮ್ಮತವಾದ ಮಾತೊಂದಿದೆ, ಕಾಲಸ್ಯ ಕಾರಣಂ ರಾಜ ಅಂತ. ಅಂದ್ರೆ ಕಾಲ ಹೇಗೇ ಇರಲಿ ಅದಕ್ಕೆ ರಾಜನೇ ಕಾರಣ. ರಾಜ್ಯದಲ್ಲಿ ಕ್ಷಾಮ ಢಾಮರಗಳು ಸಂಭವಿಸಲಿ, ಅಲ್ಲ ಸುವೃಷ್ಟಿಯೇ ಆಗಲಿ. ರಾಜ್ಯದಲ್ಲಿ ಬೆಳೆಗಳ ವಿನಾಶವೇ ಆಗಲಿ, ಅಲ್ಲ ಬೆಳೆಯೇ ಬೆಳೆಯಲಿ. ಅದಕ್ಕೆ ರಾಜನ ಪಾಪಗಳು ಪುಣ್ಯಗಳು ಅಲ್ಲ ಕಾರ್ಯಗಳು ಕಾರ್ಯವನ್ನು ನಿರ್ವಹಿಸುತ್ತವಂತೆ. ಈ ಎಲ್ಲ ಘಟನೆಗಳಿಗೆ ರಾಜನೇ ಮೂಲ ಕಾರಣ ಎನ್ನುವುದು ಶಾಸ್ತ್ರಸಮ್ಮತವಾದಂತಹ ವಿಷಯ. ಹಾಗೆಯೇ ರಾಜನ ಅನುಯಾಯಿಗಳಿಗಾಗಲಿ ಪ್ರಜೆಗಳಿಗಾಗಲಿ ಸಾವು ನೋವುಗಳೋ ಅಲ್ಲ ಸುಖವೋ ಅದು ಕೂಡ ರಾಜನ ಪಾಪ ಪುಣ್ಯಗಳ ಮೇಲೆ ನಿರ್ಮಿತವಾದದ್ದು. ಹೀಗೆ ಇಷ್ಟೊಂದು ಪರಿಶ್ರಮದ ನಡುವೆಯೂ ನಮಗೆ ಸೋಲಾಗುತ್ತಿದೆ ಅಂತಂದ್ರೆ ಖಂಡಿತವಾಗಿ ನಾನು ಪುಣ್ಯವಿಹೀನನೇ ಹೌದು. ಹೀಗೆ ನೀವು ನನ್ನೊಡನೆ ಯುದ್ಧವನ್ನು ಮುಂದುವರಿಸಿದಿರಿ ಅಂತಾದರೆ ನಾಳಿನ ದಿನ ನಿಮಗೂ ಹಾನಿಯಾಗುವುದಕ್ಕುಂಟು. ಅದು ಪ್ರಾಣ ಹಾನಿಯೇ ಆಗಬಹುದು ಅಥವಾ ಅಂಗಾಂಗಗಳ ಹಾನಿಯೇ ಆಗಬಹುದು. ಈವರೆಗಿನ ಯುದ್ಧದಲ್ಲಿ ನಿಮಗ್ಯಾರಿಗೂ ಅಂತಹ ಒಂದು ನೋವು ಸಂಭವಿಸಲಿಲ್ಲ, ಅದು ನಮ್ಮ ಅದೃಷ್ಟ. ಆದರೆ ನಾಳಿನ ದಿನ ಹೀಗ ಆಗಬಾರದು ಅಂತಾದರೆ ನೀವು ಈ ತುಮುಲವನ್ನು ಬಿಟ್ಟು ಈ ಬಿಡದಿಯನ್ನು ಬಿಟ್ಟು ನಿಮ್ಮ ನಿಮ್ಮ ಮನೆಗಳಿಗಾಗಿ ಹೋಗುವುದು ಒಳ್ಳೆಯದು ಎನ್ನುವುದು ನನ್ನ ಅಭಿಪ್ರಾಯ. ಜನಪರಿ ಸಿರಿವಂತ ಕಡುಪಾಪಿಗಳು ನಾವು, ಜನಪರಿ ಸಿರಿವಂತ ಕಡುಪಾಪಿಗಳು ನಾವು, ನಿನಗೆ ನಮ್ಮಿಂದಾಯ್ತು ಸುರದೊಳ ಭಜಯ
ಎನಗೆ ಪಿತನಳಿದ ಶೋಕವನು ಕೆಳಗಲಿರೋ ಎನಗೆ ಪಿತನಳಿದ ಶೋಕವನು ಕೆಳಗದಿರು 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 ಜನಪದಿ ಸಿರಿವಂತ ಕಡುಪಾಪಿಗಳು ನಾ ಗೌರವ ಅಶ್ವತ್ಥಾಮ, ಕೆಲವು ತಲೆಮಾರುಗಳ ಹಿಂದೆ ನಿಮ್ಮ ವಂಶದಲ್ಲಿ ಕುರು ಎಂಬಂತಹ ಒಬ್ಬ ರಾಜನಿದ್ದನಂತೆ. ಹಾ. ಅವನಿಂದಲೇ ನಿಮ್ಮ ವಂಶಕ್ಕೆ ಕುರುವಂಶ ಎಂಬಂತಹ ಹೆಸರು ಬಂದದ್ದು. ಸತ್ಯ. ಅವನ ನಂತರದಲ್ಲಿ ಕುರು ಅಂತ ಕರೆದಿದ್ದದನ್ನು ನಿನ್ನನ್ನ ಮಾತ್ರ. ಅಂತಹ ಯೋಗ ನಿನ್ನದ್ದು. ಹಾ. ಕುರು ಭೂವರನ ಒಡ್ಡೋಗಲದ ಧನ ಸೇರಿ ಸುರಪನ ಸಭೆಯ ನಿಂದಿಸಿತು ಅಂತ ನಿನಗೆ ಹೇಳಿದ್ರು. ಹೇಳಿದವರಿದ್ದಾರೆ. ಹಾ, ಅದೇ ರೀತಿಯಲ್ಲಿ ನೀನು ಹುಟ್ಟಿದ್ದಾದರೂ ಹೇಗೆ? ಹುಟ್ಟುವಾಗಲೇ ಸುಖದ ಸಂಪತ್ತಿಗೆಯಲ್ಲಿ ತೇಲಾಡಿದವನು, ಹಾ. ಚಿನ್ನದ ತೊಟ್ಟಿನಲ್ಲಿ ತೇಲಾಡಿದವನು, ಅದೇ ಪ್ರಕಾರವಾಗಿ ಚಿನ್ನದ ತಟ್ಟೆಯಲ್ಲಿ ಅನ್ನವನ್ನ ಊಟ ಮಾಡಿದವನು. ಹಾ. ನಿಜವಾಗಿಯೂ ಸಿರಿವಂತನನ್ನು ನೀನು. ಹ್ಮ್. ನೀತಿಯಾದಂತಹ ಒಂದು ಮಾತುಂಟು, ಹಾ. ಪ್ರಜೆಗಳು ದುಡಿದಂತಹ ಸಂಪತ್ತಿನಲ್ಲಿ ಹಾ. 6ನೇ ಒಂದು ಭಾಗವನ್ನ ರಾಜ್ಯನಿಗೆ ನೀಡಬೇಕಾಗ್ತದೆ, ತೆರಿಗೆಯ ರೂಪದಲ್ಲಿ. ಅದೇ ರೀತಿಯಾಗಿ ಶಾಸ್ತ್ರಸಮ್ಮತವಾದಂತಹ ಒಂದು ಮಾತು ಉಂಟು. ಹಾ. ಪ್ರಜೆಗಳು ಮಾಡಿದಂತಹ ಪಾಪವಾಗಲಿ ಅಥವಾ ಪುಣ್ಯವಾಗಲಿ ಅದರ ಒಂದು ಪಾಲು ರಾಜನಿಗೆ ಸೇರ್ತದೆ ಹೇಳ್ತಾರೆ ಹಾಗೂ ಕೂಡ. ಹಾ, ಆದ್ದರಿಂದ ನಾವು ಪಾಪವನ್ನ ಮಾಡಿದ ಪರಿಣಾಮಕ್ಕಾಗಿ ನಿನಗೆ ಪಾಪ ಬಂತೋ ಏನೋ, ನಿನಗೆ ಸೋಲಾಗುತ್ತಾ ಇದೆ. ನಿಜವಾಗಿಯೂ ಸಿರಿವಂತ ನೀನಾಗಿತ್ತು, ಆದ್ರೆ ಕಡು ಪಾಪಿಗಳು ನಾಮಾದ್ದರಿಂದ ನಿನಗೆ ಸೋಲಾಗುತ್ತಾ ಇದೆ. ಅಷ್ಟೇ ಅಲ್ಲ, ಇಂತಹ ಸಿರಿವಂತನಾದಂತಹ ನೀನು ಆಡುತ್ತಿರುವಂತಹ ಮಾತಾದರೂ ಯಾವುದು? ಇನ್ನು ಯುದ್ಧ ಬೇಡ, ಇಲ್ಲಿಗೆ ಯುದ್ಧವನ್ನು ನಿಲ್ಲಿಸಿ ನಿಮ್ಮ ಮನೆಗೆ ಹೋಗಿ ಅಂತ ಹೇಳ್ತಾ ಇದ್ದೀಯಲ್ಲ. ನಮ್ಮ ತಂದೆಯವರ ಸಾವಿನ ನಂತರದಲ್ಲಿ ಇಂತಹ ಮಾತನ್ನ ಆಡ್ತಾ ಇದ್ದೀಯ ಅಂತಾದ್ರೆ ನಮ್ಮ ತಂದೆಯರ ಸಾವೇ ನಿನಗೆ ಲಕ್ಷ್ಯವಾಗಿತ್ತು ಹೇಗೆ? ಹಿಂದೊಮ್ಮೆ ಧರ್ಮರಾಯ ಆಡಿದ್ದಂತೆ ನಾವಷ್ಟು ಮಂದಿ ಇದ್ದೇವೆ ಅಂತಾದ್ರೆ ನಾವು 150, ನಮ್ಮೊಳಗೆ ಬಂತು ಅಂತಾದ್ರೆ ನಾವು 5, ಅವರು 100 ಮಂದಿ. ನೀವು 150 ಮಂದಿಗೆ ಸೇರಿ ನನ್ನ ತಂದೆಯನ್ನು ಕೊಲ್ಲುವಂತಹ ಆಲೋಚನೆ ನಿಮಗಿತ್ತು ಹೇಗೆ? ಆದ್ದರಿಂದ ನಿನಗೆ ಯುದ್ಧವನ್ನು ನಿಲ್ಲಿಸುವಂತಹ ಅವಕಾಶ ಹೇಗಿದ್ದಿರಬಹುದು, ಆದ್ರೆ ತಂದೆಗಳಿಗಿದ ಶೋಕ ಹಾಗೂ ಪಿತೃಹತ್ಯೆ ಮಾಡಿದವರ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಯುದ್ಧವನ್ನು ನಿಲ್ಲಿಸುವುದಕ್ಕೆ ನನ್ನ ಅನುಮತಿ ಇಲ್ಲ. ದ್ರೋಣಜ, ಹಾ, ಗುರುತನುಜನಿಗೆ ಕೋಪಿಸುವೆ ಗುರುಸುತನ ನೀನೇಕೆ ಕೋಪಿಸುವೆ ನೀ ಕೋಪಿಸುವೆ ಪಾಂಡವರು ನೀನೇಕೆ ಕೋಪಿಸುವೆ ಪಾಂಡವರು ಗುರು ಭೀಷ್ಮ ದ್ರೋಣರನ್ನು ದುರದಿ ಜಯಿಸಿದರು ಗುರು ಭೀಷ್ಮ ದ್ರೋಣರನ್ನು ಕಡನ ಜಯಿಸಿದರು ದ್ರೋಣ ಭೀಷ್ಮರನ್ನು ಜಯಿಸಿದರು ಸೆರೆಯಾದಳಲ್ಲಿ ಜಯ ಸಿರಿಜು ನಮ್ಮ ಸೈನಿಕವು ಸೆರೆಯಾದಳಲ್ಲಿ ಜಯ ಸಿರಿಜು ನಮ್ಮ ಸೈನಿಕವು ಬರಿದಾಯ್ತು ಸೈನ್ಯ ಬರಿದಾಯ್ತು ಬರಿದಾಯ್ತು ಪಾಂಡವರ ದುರದಿ ಮಾರಾತು ನೀನೇಕೆ ಕೋಪಿಸುವೆ ಗುರುಸುತನೆ ನೀನೇಕೆ ಕೋಪಿಸುವೆ ಅಶ್ವತ್ಥಾಮ, ಗೌರವ, ದ್ರೋಣರ ಮರಣ ನಮಗೆ ಇಷ್ಟು ನೋವನ್ನು ಕೊಟ್ಟಿರುವಾಗ ಹಾ, ಅವರ ಪುತ್ರನಾದಂತಹ ನಿನಗೆ ಅದೆಷ್ಟು ದುಃಖವನ್ನು ನೀಡಲಿಕ್ಕೆ ಸಾಕು ಎನ್ನುವುದನ್ನು ಊಹಿಸಲು ನಾನು ಶಕ್ಯನಿದ್ದೇನೆ. ಹಾ, ಆದರೆ ಇಂತಹ ಮಾತನ್ನ ಆಡ್ತಾ ಇದ್ದೀಯಲ್ಲ. ಆದರೆ ನಾನು ಆಡಿದ ಮಾತು ಯಾವುದು? ಹಾ, ಬರಿದೆ ಹಾನಿಗೊಳ್ಳುವಿರೇಕೆ ಮನೆಗಳಿಗೆ ತೆರಳಿ ಅಂತ. ಹಾ, ಹೀಗೆ ಹೇಳುವುದಕ್ಕೆ ಕಾರಣವೂ ಉಂಟು. ಏನು? ನಾವು ಯುದ್ಧವನ್ನು ಆರಂಭಿಸುವ ಹೊತ್ತಿಗೆ ಹಾ, ನಮ್ಮ ಪಾಳೆಯದಲ್ಲಿ ಇದ್ದಂತಹ ಸೇನಾನಿಗಳು ಹಾ, ಅವರೇನು ಸಾಮಾನ್ಯರೇನು? ಹಾ, ಗುರುಗಳಾದಂತಹ ದ್ರೋಣಾಚಾರ್ಯರು ಅಲ್ಲವೇ? ಹಾ, ಪ್ರತ್ಯಕ್ಷ ಪರಶಿವನೇ ಎದುರಾಗಿ ನಿಂತರೂ ಹಾ, ಇವರನ್ನು ಅಂಜಿಸುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಹಾ, ಇನ್ನು ನಮ್ಮ ಅಜ್ಜನಾದಂತಹ ಭೀಷ್ಮಾಚಾರ್ಯರು ಮುರಿದು ಪರಶುರಾಮರೇ ಎದುರಾದರೂ ಭೀಷ್ಮರನ್ನು ಸೋಲಿಸುವುದಕ್ಕೆ ಸಾಧ್ಯ ಉಂಟೇ ಹೇಳು? ಹಿಂದೊಂದು ಪ್ರಕರಣದಲ್ಲಿ ಭೀಷ್ಮರು ಪರಶುರಾಮರಿಗೆ ಸರಿಸಮನಾಗಿಯೇ ಹೋರಾಡಿದವರಲ್ವೇ? ಹೌದು. ಹಾಗೆಯೇ ನಮ್ಮ ಭಾವ ಜಯದ್ರಥ, ಹಾ, ಅವನಿಗಿದ್ದಂತಹ ವರವಾದರೂ ಯಾವುದು?
ಯಾರ ಕಾರಣದಿಂದ ಅವನ ತಲೆಯು ನೆಲವನ್ನು ಸ್ಪರ್ಶಿಸುತ್ತದೋ ಹಾ ಆ ಕಾರಣೀಕರ್ತನಾದವನ ತಲೆ 1000 ಹೋಳಾಗ್ತದೆ ಅಂತ. ಹಾ ಎಲ್ಲರ ನಿರೀಕ್ಷೆಯಲ್ಲಿ ಏನು? ಜಯದ್ರಥನನ್ನು ಯಾವನು ಕೊಲ್ತಾನೋ ಅವನು ಮಹಾನ್ ವೀರನೇ ಆಗಿರಬೇಕು. ಹೌದು. ಆ ಮಹಾನ್ ವೀರನಿಂದ ಜಯದ್ರಥನು ವಧಿಸಲ್ಪಟ್ಟ ಅಂತಾದರೆ ಹಾ ಪಾಂಡವ ಪಾಳೆಯದ ಒಬ್ಬ ವೀರನ ತಲೆ ಹೋಗ್ತದೆ ಅಂತ. ಹಾ ಆದರೆ ನಮ್ಮೆಲ್ಲರ ನಿರೀಕ್ಷೆಗಳನ್ನು ಮೀರಿ ಪಾಂಡವರಿಗೆ ಏನೆಲ್ಲ ಬೇಕು ಅದೇ ಘಟಿಸಿತು ಎನ್ನುವಾಗ ಹಾ ನನಗನ್ನಿಸ್ತದೆ ಹಾ ಜಯಸಿರಿಯು ಅಲ್ಲಿಯೇ ಸೆರೆಯಾಗಿದ್ದಾಳೆ. ಆ ಜಯಸಿರಿಗೆ ನಮ್ಮೆಡೆಗೆ ಬರುವ ಮನವಿಲ್ಲವೋ ಹಾ ಅಥವಾ ಪಾಂಡವರು ನಮ್ಮೆಡೆಗೆ ಬರುವುದಕ್ಕೆ ಬಿಡುತ್ತಿಲ್ಲವೋ ಎನ್ನುವುದು ನನಗೆ ತಿಳಿಯುವುದಿಲ್ಲ. ಕೌರವ, ಹಾ ಪಾಂಡವರಿಗೆ ನಿನ್ನನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಹಾ ಎಂಬ ನಿರೀಕ್ಷೆ ನಿನಗೆ ಮೊದಲಿತ್ತು. ಹಾ. ಆದರೆ ಭೀಷ್ಮರಾಗಲಿ ದ್ರೋಣರಾಗಲಿ ಹಾ. ನಮ್ಮ ಸಭೆಯಲ್ಲಿರುವಂತಹ ಹಿರಿತಲೆಮಾರಿನವರು ಹಾ. ಮೊದಲೇ ನಿನಗೆ ಸೂಚನೆಯನ್ನು ಕೊಟ್ಟಿದ್ದರು. ಹಾ. ಪಾಂಡವರ ಪಾಳ್ಯದಲ್ಲಿ ಕೃಷ್ಣ ಇದ್ದಾನೆ, ಹ್ಮ್. ಆದ್ದರಿಂದ ಅವರನ್ನು ಗೆಲ್ಲುವುದಕ್ಕೆ ನಿನಗೆ ಸಾಧ್ಯವಿಲ್ಲ. ಹಾ. ಕೃಷ್ಣನು ಸಂಧಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ನಿನ್ನಲ್ಲಿ ಆಡಿದ ಮಾತಿತ್ತು. ಹ್ಮ್ ಸಂಧಾನಕ್ಕೆ ಒಪ್ಪಿಕೊಂಡೆ ಅಂತಾದ್ರೆ ಹಾ. ಈಗಲೂ ನೀನು ಹೇಳಿದ ಪ್ರಕಾರವಾಗಿ ರಾಜ್ಯವನ್ನು ಭಾಗ ಮಾಡಿಸುತ್ತೇನೆ, ನಿನಗೆ ಯಾವುದೇ ರೀತಿ ಅನ್ಯಾಯವಾಗದ ರೀತಿಯಲ್ಲಿ ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿದ್ದ. ಹಾ. ಆಗಲೂ ನೀನು ಒಪ್ಪಿಕೊಳ್ಳಲಿಲ್ವಲ್ಲ? ಅಶ್ವತ್ಥಾಮ, ಹಾ ನಾನು ಈಗಲೂ ಸೋಲಿನ ಭಯದಿಂದ ಈ ಮಾತನ್ನು ಆಡ್ತೇನೆ ಅಂತ ನೀನು ಭಾವಿಸಬಾರದು. ಮತ್ತೆ ನೀವೆಲ್ಲರೂ ಮನೆಗೆ ತೆರಳಿ ಅಂತ ಹೇಳ್ತಾ ಇದ್ದೀಯಲ್ಲ? ನಾನು ಹೇಳಿದ ಮಾತಿನ ಸೂಕ್ಷ್ಮತೆಯನ್ನು ನೀನು ಅರಿತುಕೊಳ್ಳಬೇಕು. ಹಾ ದ್ರೋಣಾವಸಾನದಿಂದ ನೀವೆಲ್ಲರೂ ವಿಚಲಿತರಾಗಿ ಹಾ ಮೌನವಾಗಿ ಕುಳಿತಿದ್ದೀರಿ. ಹಾ ಮುಂದೇನು ಎನ್ನುವ ಪ್ರಶ್ನೆ ನಿಮ್ಮ ಮನದಲ್ಲಿ ಇರುವಂತೆ ನನಗೆ ತೋರಿತು. ಹೌದು. ಮುಂದೆ ಹೋರಾಟವನ್ನು ಮಾಡುವ ಬಗೆಯನ್ನು ನೀವು ತಿಳಿಯದೇ ಹೋದಿರಿ ಅಂತಾದರೆ ಹಾ ನಿಮಗೆ ಹಾನಿಗೊಳ್ಳುತ್ತೇವೆ ಎನ್ನುವ ಭಯವೂ ಉಂಟು ಅಂತಾದರೆ ಹಾ ನನಗೆ ಬಿಡಿ, ಹಾ. ನಾನೊಬ್ಬನೇ ಆದರೂ ಯುದ್ಧವನ್ನು ಮಾಡ್ತೇನೆ. ಹಾ. ಬರೀತೆ ನೀವು ಹಾನಿಗೊಳ್ಳುವುದು ಬೇಡ ಅಂತ ನಾನು ಹೇಳಿದ್ದು. ಅವನೀಯೋಗೆ ಅವನೀಯೋಗೆ ಭೀಷ್ಮ ದ್ರೋಣ ಇಚ್ಛಾಮರಣ ದ್ರೋಣ ಭೀಷ್ಮ ಇಚ್ಛಾಮರಣ ಅವರಳಿದ ಮೇಲಿಗೋ ಭಟರುಳು ಕರ್ಣ ಅವರಳಿದ ಮೇಲ್ ಭಟರು ಕರ್ಣ ಅವರ ಸಾರಥಿಗನೀತಗೆ ಸೈನ್ಯ ಒಡೆತನವ ಅವರ ಸಾರಥಿಗ ಈತಗೆ ಸೈನ್ಯದೊಡೆತನವ ನೀಡಿದ ಗೆಲುವು ನಿಶ್ಚಯ ಅವನಿಯೋಗೆ ಭೀಷ್ಮ ದ್ರೋಣ ಇಚ್ಛಾಮರಣಿಗಳು ಅವರಳಿದ ಮೇಲಿ ಭಟರುಳು ಕರ್ಣ ಮಿತ್ರ, ಕುರುನಪ್ಪ, ಈಗ ನಮ್ಮ ಪಾಳೆಯದಲ್ಲಿ ನಮ್ಮೊಟ್ಟಿಗೆ ಹೋರಾಡುವುದಕ್ಕೆ ಹಾ ಒಬ್ಬ ವೀರ ಇದ್ದಾನೆ ಅಂತ ಆದ್ರೆ ಹಾ ಅವ ಯಾರು ಅಂತ ಬೇಕಲ್ವ? ಕುರುನಪ್ಪ, ಹಾ ಈಗ ನಾವು ಮನೆಗೆ ಹೋಗುವುದಲ್ಲ, ನಿನ್ನೊಟ್ಟಿಗೆ ಸಾಯುವುದಾಗಲಿ ಅಥವಾ ಬದುಕುವುದಾಗಲಿ ಹೋರಾಡುವುದಾಗಲಿ ಸರಿ. ನಿನ್ನೊಟ್ಟಿಗೆ ಇರಬೇಕು ಎಂಬಂತಹ ನಮ್ಮ ಎಲ್ಲರ ಅಭಿಮತ ಉಂಟು. ನಾನು ಮಿತ್ರನಾಗಿ ನಿಮ್ಮನ್ನು ಸ್ವೀಕರಿಸಿದ್ದಕ್ಕೂ ಸಾರ್ಥಕ ಭಾವವನ್ನು ಹೊಂತೇನೆ ನಿಮ್ಮ ಈ ಕಾರ್ಯದಿಂದ. ಹಾ ಆ ನೆಲೆಯಲ್ಲಿ ವಿಚಾರ ಮಾಡುವಾಗ ಹಾ. ಮುಂದೆ ಒಬ್ಬ ಸೇನಾಧಿಪತಿ ಬೇಕಲ್ಲ. ಈಗ ನಾವು ಭೀಷ್ಮರನ್ನು ನಂಬಿದ್ದಾಯಿತು, ದ್ರೋಣರನ್ನು ನಂಬಿದ್ದಾಯಿತು. ಭೀಷ್ಮ ದ್ರೋಣರು ಮಹಾ ಸಮರ್ಥರೇ ಆಗಿದ್ದರು. ಹಾ ಅಂತಹ ಒಂದು ಸಮರ್ಥ ವ್ಯಕ್ತಿ ಬೇಕು ಅಂತ ಆದ್ರೆ ನಮ್ಮ ಪಾಳ್ಯದಲ್ಲಿ ಯಾರಿದ್ದಾರೆ ಅಂತ ವಿಚಾರಿಸುವಾಗ ಯಾರಿದ್ದಾರೆ? ಅರ್ಜುನನ ಕೊಡು ವಿರೋಧಿಯಾದಂತಹ ಹಾ ಆ ಕರ್ಣ ಇದ್ದಾನಲ್ಲ, ಅವನಿಗೆ ನೀನು ಸೇನಾಧಿಪತ್ಯವನ್ನು ಕೊಟ್ಟೆ ಅಂತ ಆದ್ರೆ ಆತ ಅರ್ಜುನನ್ನು ಗೆಲ್ಲುತ್ತಾನೆ ಎಂಬಂತದ್ದು ನಮ್ಮೆಲ್ಲರ ವಿಶ್ವಾಸವೂ ಉಂಟು. ಅವನಿಗೆ ಕೊಡುವುದಕ್ಕೆ ಬಲವಾದಂತಹ ಕಾರಣವೂ ಉಂಟು.
ಏನು? ಎಲ್ಲಿಂದಲೋ ಬಂದಂತಹ ಒಂದು ಕರ್ಣನಿಗೆ ಹಾ. ಅಂಗರಾಜ್ಯವನ್ನು ಕೊಟ್ಟು ಅಂಗಾಧಿಪತಿಯನ್ನಾಗಿ ಮಾಡಿದೆಯಲ್ಲ, ಹಾ. ಅವನನ್ನು ಅನ್ನ ಹಾಕಿ ಸಾಕಿದೆಯಲ್ಲ, ಉತ್ಪನ್ನವನ್ನ ತಿನ್ನಂತ ಋಣವನ್ನ ತೀರಿಸಬೇಕು ಅಂತ ಆದ್ರೆ ಹಾ. ಅವನಿಗೆ ನೀನು ಸೇನಾಧಿಪತ್ಯವನ್ನ ಕೊಟ್ಟೆ ಅಂತ ಆದ್ರೆ ಅವನಿಗೆ ಆ ಒಂದು ಋಣವನ್ನು ತೀರಿಸುವುದಕ್ಕೂ ಅವಕಾಶ ಆಗುವುದಿಲ್ವೋ? ಆದ್ದರಿಂದ ಅರ್ಕನ ಸುತನಿಗೆ ನೀನು ಸೇನಾಧಿಪತ್ಯವನ್ನು ಕೊಡಬೇಕು ಎಂಬುದು ನಮ್ಮೆಲ್ಲರ ಅಭಿಮತ. ಕರ್ಣನಿಗೆ ಸೇನಾಧಿಪತ್ಯವನ್ನು ಕೊಡಬೇಕು ಎನ್ನುವುದು ನಿನ್ನ ಅಭಿಮತ. ಹಾ ಸರಿ, ಕ್ಷಣಕಾಲ ವಿಚಾರವನ್ನು ಮಾಡ್ತೇನೆ. ಹಾ ಗುರುಕೃಪಾಲ ನುಡಿಗಾಡ ಗುರುದತ್ತನ ನುಡಿಗಾಡ ಗುರುದತ್ತನ ನುಡಿಗೇಳಿ ಅಕ್ಕನ ತರಳ ಬೇಡಿದ ಗುರುವಿನ ಗುರುವಿನ ದರದರಗೆ ನೀವನು ಕರೆದನು ಕರೆಸಬಹುದು ಅವನು ಕರೆಸಬಹುದೇ. ನದಿಯಲ್ಲಿ ತೇಲಿ ಬಂದ ಶಿಶು ಸೂತ ಪಾಲಿತನೇ ಹೊರತು ಸೂತ ಪುತ್ರ ಎನ್ನುವುದಕ್ಕೆ ಆಧಾರರಹಿತ. ಆದರೂ ಜಲಶ್ರುತವಾಗಿ ಹೋಯಿತಲ್ಲ ಸೂತಪುತ್ರ ಕರ್ಣ ಎನ್ನುವುದು. ಯಾಕೆ ಯಾರಿಗೂ ವಿವೇಚನೆಗೆ ಬರಲಿಲ್ಲ? ಸೂತಪುತ್ರನೇ ಆಗಿದ್ದರೆ ಇಷ್ಟೊಂದು ಸಾಧನೆಗೆ ಹೇಗೆ ಬಂದ? ಅಷ್ಟು ವಿದ್ಯಾಭ್ಯಾಸವನ್ನು ಹೇಗೆ ಮಾಡಿದ? ಲೋಕ ವಿಜಯವನ್ನು ಹೇಗೆ ಮಾಡಿದ? ಇದನ್ನು ಯಾರೂ ಅರ್ಥವಿಸಿಕೊಳ್ಳಲಿಲ್ಲ. ನಮ್ಮವರು ಎನಿಸಿಕೊಂಡಂತಹ ಅಧೀರತರ ಸಂತಾನದವರು, ಬೆಸ್ತರ ಜಾತಿಯವರು ಸಂತೋಷಪಟ್ಟರು. ನಮ್ಮವನು ಇಷ್ಟು ಮೇಲ್ಮಟ್ಟಕ್ಕೆ ಏರಿದನಲ್ಲ, ರಾಜ ಮರ್ಯಾದೆಯನ್ನು ಹೊಂದಿ ಒಂದು ರಾಜ್ಯದ ಅಧಿಕಾರಿ ಆದನಲ್ಲ ಎಂದು. ಆದರೆ ಆ ಸಮಾಧಾನ ನನಗಿಲ್ಲ. ಯಾಕೆ? ನನ್ನ ಅಂತರಂಗ ಕೂಗಿ ಹೇಳ್ತಾ ಇತ್ತು, ನೀನೊಬ್ಬ ಬೆಸ್ತರ ಹುಡುಗನಲ್ಲ. ಇದಕ್ಕೆ ಅನೇಕ ಕಾರಣವೂ ಉಂಟು. ಸಾಮಾನ್ಯವಾದಂತಹ ಜಾತಿಯಲ್ಲಿ ಹುಟ್ಟಿದವನಾಗಿದ್ದರೆ ಆ ಪರಂಪರೆಯ ರಕ್ತ ಏನು ಹೇಳುತ್ತಾ ಇತ್ತು? ಆ ನೆಲೆಯಲ್ಲಿಯೋ ದಿನ ಬಲೆಯನ್ನು ಬೀಸಿಯೋ ದೋಣಿಯನ್ನು ದಾಡಿಸಿಯೋ ಮತ್ಸ್ಯವನ್ನು ಹಿಡಿದೋ ಜೀವನವನ್ನು ಉಪಜೀವನವನ್ನು ಸಾಗಿಸುವುದಕ್ಕೆ ನನ್ನ ಮನಸ್ಸು ಆತೊರೆಯುತ್ತಾ ಇತ್ತು. ಹಾಗೆ ಮಾಡಲಿಲ್ಲ. ಲೋಕ ಮೆಚ್ಚುವಂತಹ ಯೋಧನಾಗಿ ನಿಲ್ಲಬೇಕು ಎನ್ನುವಂತ ಉತ್ಸುಕತೆಯಿಂದ ಸಾಗಿದನಲ್ಲ ನನ್ನ ಜೀವನ. ಆದರೂ ಯಾವ ಜ್ಞಾನಿಗಳಿಗೂ ಯಾವ ಬುದ್ಧಿಜೀವಿಗಳಿಗೂ ಈ ವಿಮರ್ಶೆ ಬರಲಿಲ್ಲ ಕರ್ಣ ಯಾರು ಎನ್ನುವುದನ್ನು ಯೋಚಿಸುವುದಕ್ಕೆ. ಇದು ಇಂದಲ್ಲ, ಹಿಂದಿನ ಯುಗದಲ್ಲೂ ಇಂತಹ ಒಂದು ವ್ಯಕ್ತಿ ಹುಟ್ಟಿದ್ದ. ಪ್ರಾಚೇತಸ ಎನ್ನುವಂತಹ ಬ್ರಾಹ್ಮಣರ ಶಿಶುವೊಂದು ಹುಟ್ಟಿದಾಗ ದುರ್ದೈವವಶಾತ್ ಬತಭಕ್ಷಿಯ ಕೊಕ್ಕಿನಲ್ಲಿ ಸಿಕ್ಕಿ ಬ್ರಾಹ್ಮಣರ ಆಶ್ರಯದಲ್ಲಿ ಬೆಳೆಯಬೇಕಾದಂತಹ ಬ್ರಾಹ್ಮಣರ ಶಿಶು ಕಟುಕರ ಆಶ್ರಯವನ್ನು ಸೇರಿ ಹೋಯಿತು. ಕೊಚ್ಚಿ ಹೋಗುತ್ತಿರುವಂತಹ ಪಕ್ಷಿಯನ್ನು ಮರ್ದಿಸಿ ಬೇಟೆಗಾರರು ಅದನ್ನು ಸಲಹಿದರು. ಏನೋ ಮಧ್ಯದರೆತಂತಹ ಸಾಮಾನ್ಯ ಸಂಸ್ಕಾರದಿಂದ ಕಟುಕ ವೃತ್ತಿಯನ್ನು ಕೈಗೊಂಡ. ಆದರೆ ಕಾಲ ಕಳೆದ ಹಾಗೆ ಪೂರ್ವದ ಸಂಸ್ಕಾರವು ಹಿಂದಿನ ಜನ್ಮದ ಪುಣ್ಯವು ಅವನೊಬ್ಬ ಮಹಾನ್ ಕವಿಯಾಗುವುದಕ್ಕೆ ಸಾಗಿದ. ಮಹಾನ್ ಸಾಧಕನಾದ. ತಪಸ್ಸಿನಲ್ಲಿ ಏಕಾಗ್ರತೆಯಿಂದ ದೇಹಕ್ಕೆ ಹುತ್ತವೇ ಬೆಳೆದು ಅದನ್ನು ರಕ್ಷಿಸದೆ ತನ್ನ ಗುರಿಯನ್ನು ಮುಟ್ಟಿದ ವಾಲ್ಮೀಕಿ ಮಹರ್ಷಿ ಎನಿಸಿಕೊಂಡ. ರಾಮಾಯಣ ಎನ್ನುವಂತಹ ಪುಣ್ಯ ಗ್ರಂಥವನ್ನು ರಚಿಸಿದ. ಆದರೆ ಇನ್ನೂ ಈ ಕಾಲದಲ್ಲಿಯೂ ವಾಲ್ಮೀಕಿ ಏನು ಯಾರು ಎನ್ನುವುದು ಲೋಕದ ಸಮಸ್ತರಿಗೆ ಅರ್ಥವಾಗಲಿಲ್ಲ. ವಿವೇಕಿಗಳಾದಂಥ ಕೆಲವರಿಗೆ ಮಾತ್ರ ಗೊತ್ತು. ಗರ್ಭ ಸಂಸ್ಕಾರ ಇರುವ ಕಾರಣದಿಂದಲೇ ಅವ ಮೇಲ್ಮಟ್ಟಕ್ಕೆ ಏರಿದ. ಇಲ್ಲವಾಗಿದ್ದರೆ ಅವನ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ನಡೆಯುತ್ತಾ ಇದ್ದ ಎಂದು ಅದನ್ನು ಕೆಲವರಾದರೂ ಅರ್ಥವಿಸಿಕೊಂಡರು. ಕರ್ಣನ ಕುರಿತಾಗಿ ಅಷ್ಟೂ ಯೋಚನೆ ಮಾಡಲಿಲ್ಲವಲ್ಲ. ಅರ್ಥವಿಸಿಕೊಳ್ಳುವುದಕ್ಕೆ ಇನ್ನೊಂದು ನೆಲೆ ಇತ್ತು. ಯೋಚನೆ ಮಾಡಿದವರಿಗೆ ಅರ್ಥವಾಗುತ್ತದೆ. ಕುಂತಿಗೆ ಉಪದೇಶಿಸಲ್ಪಟ್ಟದ್ದು ಎಷ್ಟು? ದೂರ್ವಾಸರಿಂದ 5 ಮಂತ್ರ, 4 ಮಾತ್ರ ವ್ಯಯವಾಗಿದೆ. 3 ಸಂತಾನವನ್ನು ಪಡೆಯುವುದಕ್ಕೆ ಪ್ರತಾದೇವಿ 3 ದೇವರನ್ನು ಆರಾಧಿಸಿದಳು. ಮಾದ್ರಿ 1 ಮಂತ್ರದಿಂದ ಯಮಳರನ್ನು ಪಡೆದಳು. ಇನ್ನೊಂದು ಮಂತ್ರ ಎಲ್ಲಿ ಹೋಯಿತು?
ಯಾರು ಯೋಚಿಸಲಿಲ್ಲ ಯಾಕೆ? ಇನ್ನೊಂದು ಮಂತ್ರ ಹಾಗೆ ಉಳಿಯುವುದಕ್ಕುಂಟೆ, ವ್ಯಯವಾಗದೆ ಅಂದರೆ ಆ ಮಂತ್ರ ಬಳಕೆಯಾಗದೆ ಇರುವುದಕ್ಕುಂಟೆ. ರುದ್ರಾಂಶ ಸಂಭೂತನಾದಂತಹ ದುರ್ವಾಸನ ರುದ್ರ ಅದು ಏನಾಯಿತು ಎಂದು ಯಾರಾದರೂ ಯೋಚಿಸಿದ್ರು ಅಂತಾದ್ರೆ, ಹುಟ್ಟುವಾಗಲೇ ದಿವ್ಯ ತೇಜಸ್ಸಿನಿಂದ ಮಹಾನ್ ವ್ಯಕ್ತಿಯಾಗಿ ಹುಟ್ಟಿ ಬಂದರಲ್ಲ, ತೇಲಿ ಬಂದರು. ನೀರಿನಲ್ಲಿ ಸಾಮಾನ್ಯವಾಗಿ ಜೀವಿರುವಂತಹ ಯಾವ ಜೀವಿಯಾದರೂ ಮುಳುಗಲೇಬೇಕು. ತೇಲಿ ಬಂದಂತಹ ಶಿಶು ಯಾವುದು? ಇದು ಯಾವುದೋ ಒಂದು ದಿವ್ಯ ಶಕ್ತಿ ಇದೆ ಎನ್ನುವುದನ್ನು ಕಲ್ಪನೆ ಮಾಡಿಕೊಳ್ಳಿಲ್ಲವಲ್ಲ ಯಾರು. ಅದನ್ನು ಯೋಚಿಸದೆ ಸೂತ ಪಾಲಿತನಾದಂತಹ ನನ್ನನ್ನು ಸೂತ ಸೂತ ಎನ್ನುತ್ತಲೇ ಹೋದರೆ, ಆದರೆ ಕಾಲ ಬದಲಾಗಿ ಬಂತಲ್ಲ. ಯಾರು ಸೂತಧರ್ಣ ಅಂತ ಹೇಳ್ತಾ ಇದ್ದರು ಅವರಿಂದು ಸಭೆಯಲ್ಲಿ, ಮಂತ್ರಾಲೋಚನಾ ಸಭೆಯಲ್ಲಿ ಹೇಳುತ್ತಾ ಇದ್ದಾರೆ, ಭವರ ಸಾಹಸಿಗ ಕರ್ಣನಿಗೆ ಸೇನಾಧಿಪತ್ಯ ಕೊಡಬೇಕು. ಹೇಳಿದ ತಕ್ಷಣ ತಲೆಯಾಡಿಸುವ ಹಾಗಿಲ್ಲ. ನಾನು ಹೇಳಿದಂತ ಅಶ್ವತ್ಥಾಮರಲ್ಲಿಯೇ ಮಾತಾಡಬೇಕು. ಅಶ್ವತ್ಥಾಮರೇ, ಭೀಷ್ಮರಳಿದರು, ನಿಮ್ಮ ತಂದೆಯಾದಂತಹ ದ್ರೋಣಾಚಾರ್ಯರಳಿದರು. ಈಗ ನನ್ನ ನೆನಪು ಬಂತಲ್ಲ, ಅವರಿಬ್ಬರು ಅಳಿದರೇನು? ನೀವಿದ್ದೀರಲ್ಲ ಸ್ವಾಮಿ. ಕರ್ಣ, ದ್ರೋಣರು ಸತ್ತರು ಎಂಬಂತಹ ಚಿಂತೆಗಿಂತ ನಾನಿದ್ದೇನೆ ಎಂಬುದೇ ನನಗೆ ಬಹಳ ಚಿಂತೆಯಾದ ಹಾಗೆ ಕಾಣ್ತಾ ಇದೆಯಲ್ಲ. ಚಿಂತೆ ಅಲ್ಲ ಅದು. ವೀರ ಯೋಧನಾದಂತವನು ಮಡಿದವರ ಬಗ್ಗೆ ಚಿಂತಿಸುವುದೇ ಇಲ್ಲ. ಇದ್ದವರನ್ನು ಹೇಗೆ ಸಾಯಿಸಬೇಕು ಎನ್ನುವುದೇ ಚಿಂತನೆಯಾಗಿರ್ತದೆ ಅವರಿಗೆ. ನಿಮ್ಮನ್ನಲ್ಲ, ವಿರೋಧಿಗಳನ್ನು ಸಾಯಿಸುವುದಕ್ಕೆ. ಯಾಕೆ ಹೇಳ್ತಾ ಇದ್ದದ್ದು ನಾನು? ಯಾಕೆ ಇದನ್ನು ಹೇಳುವುದಕ್ಕೂ ಬಲವಾದಂತಹ ಕಾರಣ ಇದೆ. ನೀವು ಇದ್ದೀರಲ್ಲ ಅಂತಂದ್ರೆ ನೀವು ಸಾಯ್ಬೇಕು ಎನ್ನುವ ಅರ್ಥ. ಮತ್ತೆ ಯಾವ ಅರ್ಥ? ಕರ್ಣ ನೀನ್ ಆಡ್ತಾ ಇದ್ದೀಯಲ್ಲ, ದ್ರೋಣರು ಮಡಿದರು ನೀನಿದ್ದೀಯಲ್ಲ ಅಂದ್ರೆ ಇದಕ್ಕೆ ಅರ್ಥ ಮತ್ತೆ ಬೇರೆ ಉಂಟಾ? ದ್ರೋಣರು ಮಡಿದರು ನೀವಿದ್ದೀರಲ್ಲ ಎಂದರೆ ಇದಕ್ಕೆ ಬೇರೆ ಅರ್ಥ ಉಂಟು? ನಾನು ಕಲ್ಪಿಸುವಂತಹ ಅರ್ಥವೇ ವಿಭಿನ್ನವಾಗಿದೆ. ಈಗ ಒಂದು ಮನೆಯಲ್ಲಿ ತಂದೆ ಅಳಿದ, ಉತ್ತರಾಧಿಕಾರಿ ಯಾರು? ಮಗನಾಗ್ತಾನೆ. ಮಗ ಅಲ್ವಾ? ಇದು ಒಂದು ಮನೆಯ ವ್ಯವಹಾರವಲ್ಲದೆ ಹೋದರು. ಒಂದು ಪರಂಪರೆಯಿಂದ ಬಂದ ಗುರುಗಳು, ಆಚಾರ್ಯರು, ನಮ್ಮ ಸರ್ವಸ್ವವಾದಂತ ಹಸ್ತಿನಾವತಿಗೆ ಸಮರ್ಪಿಸಿದವರು ಸರ್ವಸ್ವವನ್ನು. ಅಂತವರು ಅಳಿದರು ಅಂತ ಆದ ಮೇಲೆ ಅವರ ಮಗ ಇದ್ದಾನೆ, ಅವರು ಅದೇ ರೀತಿಯಲ್ಲಿ ನಮ್ಮ ಹಸ್ತಿನಾವತಿಯ ಪರಂಪರೆಯಲ್ಲಿ ಸಾಗಬಹುದು ಎನ್ನುವಂತಹ ಗುರಿ ಎಲ್ಲರಿಗೂ ಇರ್ತದೆ, ಹೌದಾ? ಆದ್ದರಿಂದ ಅವರು ಈಗಾಗಲೇ ಯಾವ ಅಧಿಕಾರವನ್ನು ವಹಿಸಿಕೊಂಡಿದ್ದರು, ಯಾವ ಸೇನಾಪತಿಯ ಸ್ಥಾನದಲ್ಲಿದ್ದರು, ಅವರು ಅಲ್ಲಿಂದ ಅಳಿದರು ಅಂತಾದ್ರೆ ಆ ಸ್ಥಾನಕ್ಕೆ ನೀವು ಯಾಕೆ ಏರಬಾರದು ಎನ್ನುವುದೇ ನನ್ನ ಧಾರಣೆ. ಸೇನಾಧಿಪತ್ಯಕ್ಕೆ ಮುಂದೆ ಯಾರು ಅಂತ ಕೇಳಿದಾಗ ನಾನು ನಿನ್ನನ್ನು ಸೂಚಿಸಿದ್ರೆ ನೀನು ನನ್ನನ್ನು ಸೂಚಿಸುತ್ತಾ ಇದ್ದೀಯಲ್ಲ. ಈ ಹಿಂದೆ ನಮ್ಮ ಬಗ್ಗೆ ನೀನು ಆಡಿದಂತಹ ಮಾತಾಡೋದರು ಯಾವುದು? ವಿಪ್ರರು ಭೋಜನ ಕಾಲಿತು ಬಿಟ್ರೆ ಈ ಕ್ಷೇತ್ರಕ್ಕಲ್ಲ ಅಂತ ಹಿಯಾಯಿಸಿದವನು ನೀನೇ ಅಲ್ವೋ? ಕಾರಣ ಉಂಟು. ಎರವ ಸುತನೆ ನಿನ್ನನ್ನು ಹಲವು ಪೂರ್ವದೊಳರಿತು ಬಲ್ಲೆನು ಹೇಳಿದವರಲ್ವಾ ತಾವು? ಅದು ಹೇಳಿದ್ದು ಹೌದು, ಆದ್ದರಿಂದ ಹೇಳಿದ್ದೆ. ಆದರೆ ಬ್ರಾಹ್ಮಣರು ಭೋಜನ ಕಾಲಿತು ಅಂತ ಹೇಳಿದೆಯಲ್ಲ, ಇದಕ್ಕೆ ನಾನು ಸಮರ್ಥನೆಯನ್ನು ಕೊಡುತ್ತೇನೆ. ಯಾಕೆ? ಅಲಂಕಾರ ಪ್ರಿಯ ವಿಷ್ಣು ಅಂತ ಹೇಳಿದ್ರು, ಅಭಿಷೇಕ ಪ್ರಿಯ ರುದ್ರ ಅಂತ ಹೇಳಿದ್ರು, ಸ್ತುತಿ ಪ್ರಿಯ ದುರ್ಗೆ ಅಂತ ಹೇಳಿದ್ರು, ನಮಸ್ಕಾರ ಪ್ರಿಯ ಭಾನು ಹೇಳಿದ ಹಾಗೆ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳಿದ್ರು. ಯಾಕೆ? ಬ್ರಾಹ್ಮಣರಿಗೆ ಭೋಜನವನ್ನು ಮಾಡುವುದಕ್ಕೊಂದು ವ್ಯವಸ್ಥೆ ಉಂಟು. ಉಳಿದವರೆಲ್ಲರೂ ಮಾಡಿದರಾದ್ರೂ ಊಟವಾಗ್ತದೆ, ಆದ್ರೆ ನಮ್ಮದು ಹಾಗಲ್ಲ. ಭೋಜನ ಬ್ರಾಹ್ಮಣರಿಗೆ ಪಾದಪೂಜೆಯನ್ನು ಮಾಡಿ ಹಸ್ತೋದಕವನ್ನ ಹಾಕಿ ಭೋಜನವಾದ ನಂತರದಲ್ಲಿ ಅವರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದರು ಅಂತ ಆದ್ರೆ ಸಫಲತೆಯನ್ನು ಪಡೆದುಕೊಳ್ಳುತ್ತದೆ. ಆದ್ದರಿಂದಲೇ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳಿದ್ರು.
ಉಳಿದವರು ಹೇಳಬಹುದು, ಆದ್ರೆ ನಿನ್ನಂತವನು ಹಾಗೆ ಹೇಳುವುದು ಸರಿಯೇನೋ? ಅಶ್ವತ್ಥಾಮರೇ, ಹಾ ನಾನು ಬ್ರಾಹ್ಮಣರನ್ನು ಯಾವತ್ತೂ ಅಗೌರವದಿಂದ ಕಂಡವನೇ ಅಲ್ಲ. ಹಾ ಬ್ರಾಹ್ಮಣರನ್ನು ಗೌರವಿಸುತ್ತಲೇ ಇದ್ದವನು. ಹಾ. ಆದರೂ ಹಾ ನನ್ನನ್ನು ಕಂಡು ಕುತ್ಸಿತ ಮನೋಭಾವದಿಂದ ಹೀಯಾಳಿಸುವ ಕಾಲದಲ್ಲಿ ಹಾ ಅದಕ್ಕೆ ಪ್ರತಿಯಾಗಿ ಹಾ ವಿಪ್ರರ ಪೌರುಷ ದೇಳಿಗೆ ಭೋಜನದೆ ಅಂತ ಹೇಳಿದ್ದ ಹೌದು. ಹಾ ನಿಮ್ಮ ಪೌರುಷದ ಬಗ್ಗೆ ಮಾತಾಡಿದ್ದ ಹೌದು. ಹಾ ಆದರೆ ಹಾ ನಾನು ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ಹಾ ಬ್ರಾಹ್ಮಣರ ವೇಷ ಮಾಡಿದವರನ್ನು ಗೌರವಿಸ್ತೇನೆ. ನೀನು ಹಾಕುವವರಿದ್ರೆ ಕತೆ ಎಷ್ಟು ಬೇಕಾದ್ರೂ ಹೇಳ್ತೀಯ. ಕತೆ ಅಲ್ಲ ಅದು, ಹಾ ಮತ್ತೆ ಯಾವುದು? ಸತ್ಯ ವಿಷಯ. ಸತ್ಯ ವಿಷಯ ಇದ್ರೆ ಹೇಳು. ಈಗ ಹೇಳುವುದಕ್ಕೆ ಕುಳಿತವನಿದ್ದೇನೆ. ಹಾ ಕೇಳುವಂತ ತಾಳ್ಮೆ ಉಂಟು ಅಂತ ಆದರೆ ಹಾ. ನನ್ನ ಜೀವನದಲ್ಲಿ ನಡೆದಂತಹ ಹಾ. ಬ್ರಾಹ್ಮಣ ವೇಷಧಾರಿಯನ್ನು ಗೌರವಿಸಿ ಹಾ. ಕೊಡಬಾರದಂತ ಅಮೂಲ್ಯ ವಸ್ತುವನ್ನು ಆದ್ರೆ ಕೊಟ್ಟಂತಹ ಒಂದು ಕುಳಿತವ ಬ್ರಾಹ್ಮಣ ವೇಷಧಾರಿ ಅಲ್ಲ, ಬ್ರಾಹ್ಮಣ. ಗೊತ್ತಯ್ಯ ಹಾ ಅಶ್ವತ್ಥಾಮರೇ, ಹಾ ನಿಮ್ಮ ಪರಿಸರದಲ್ಲೇ ನಾನು ಬೆಳೆದವನಲ್ಲವೇ? ಹೌದು. ಆದ್ದರಿಂದ ಹೇಳ್ತೇನೆ, ಹಾ ಅದೊಂದು ದಿನ ನಾಳೆ ಏನು ನಡೆಯುತ್ತದೆ ಎನ್ನುವುದು ರಾತ್ರಿಯಲ್ಲೇ ಸೂಚನೆಯಾದಂತಹ ಕಾಲ. ಹಾ ಅನುಷ್ಠಾನಕ್ಕಾಗಿ ನದಿತೀರಕ್ಕೆ ಸೆರಳಿದಂತಹ ಸನ್ನಿವೇಶದಲ್ಲಿ ವಿಪ್ರ ವೇಷಧಾರಿ ಹಬ್ಬ ಬಂದ. ಹಾ ವಿಪ್ರ ವೇಷಧಾರಿ ಅಂತಲೂ ನನಗೆ ಗೊತ್ತಿತ್ತು. ಆದ್ದರಿಂದ ಹೇಳಿದ್ದು, ಬಂದವ ಮತ್ಯಾರು ಅಲ್ಲ, ಮಹಾನ್ ವ್ಯಕ್ತಿಯೇ ಬಂದವರು. ನನ್ನಲ್ಲಿ ಅಮೂಲ್ಯವಾದಂತಹ, ನನ್ನ ದೇಹಕ್ಕೆ ಅಂಟಿಕೊಂಡು ಬಂದಂತಹ, ಹುಟ್ಟಿನಿಂದಲೇ ಪ್ರಾಕೃತಿಕವಾಗಿ ಬಂದಂತಹ ಕವಚವೊಂದಿತ್ತು ನನ್ನಲ್ಲಿ. ಹಾ ಅದನ್ನು ಕೇಳಿದೆ. ಆ ಕವಚವನ್ನು ಕೇಳಿದಾಗ ಅವ ಸುರೇಂದ್ರ ಎನ್ನುವುದು ನನಗೆ ಗೊತ್ತಿತ್ತು. ಹಾ ಯೋಚನೆ ಮಾಡಿದೆ, ದೇವೇಂದ್ರನಿಗೆ ಹಾಕಿತು. ಅಮರಾವತಿಯ ಐಶ್ವರ್ಯ ಉಂಟು, ಹೌದು. ಉಚ್ಚೈಶ್ರವ ಉಂಟು, ಐರಾವತ ಉಂಟು, ಹಾ ಕಲ್ಪತರು ಉಂಟು, ಚಿಂತಾಮಣಿ ಉಂಟು, ಎಲ್ಲವೂ ಇದೆ. ಸಕಲ ಸೌಭಾಗ್ಯ ಇದ್ದರು ಲೌಕಿಕವಾದ ಸಾಮಾನ್ಯನಾದಂತಹ ನನ್ನಲ್ಲಿ ಬೇಡುವುದಕ್ಕೆ, ಯಾಚಿಸುವುದಕ್ಕೆ ವಿಪ್ರವೇಶವನ್ನು ತಾಳಿ ಬಂದ ಅಂತ ಆದರೆ ವಿಪ್ರವೇಶದ ಮಹತ್ವ ಏನು? ಅಲ್ಲದೆ ಸುರೇಂದ್ರನೇ ಕೇಳುವುದಕ್ಕೆ ಬಂದ ಅಂತ ಆದರೆ ನಾನು ಯಾಕೆ ಕೃತಜ್ಞನಾಗಬೇಕು ಎನ್ನುವ ಉದ್ದೇಶದಿಂದ ವಿಪ್ರವೇಶಧಾರಿಯಾದಂತಹ ಆತನಿಗೆ ನಿನ್ನ ಕವಚವನ್ನೇ ಕೊಟ್ಟು, ಕವಚವನ್ನ ಕೊಟ್ಟು ನಿನ್ನ ರಕ್ಷಣೆಯ ಕವಚವಾಗಿದ್ದಂತಹ ಕವಚವನ್ನೇ ಕಳೆದುಕೊಂಡು ಬಿಟ್ಟಿಯಲ್ಲ ಪುಣ್ಯಾತ್ಮ. ಅಲ್ಲಿಂದ ನಷ್ಟ ಆಗಲಿಲ್ಲ ನನಗೆ. ಏನು ನಿನಗೆ ಪ್ರತಿಯಾಗಿ ಸಿಕ್ಕಿದ್ದಾದರೂ ಏನು? ಅದರಿಂದ ದಾನವನ್ನು ಮಾಡಿದವರಿಗೆ ನಷ್ಟ ಆಗುವುದಿಲ್ಲ ಎನ್ನುವಂತ ಆತ್ಮವಿಶ್ವಾಸವು ಇತ್ತದನ್ನು ಕಂಡವರು. ಇನ್ನೊಂದು ಮಾತನ್ನು ಹೇಳುದು, ದಾನ ಮಾಡುವುದಕ್ಕೆ ಮತ್ತೊಂದು ಉದ್ದೇಶವೂ ಉಂಟು. ತನ್ನ ಹೆಸರು ಮೇಲೆ ಬರಬೇಕು ಎಂಬಂತ ಕಾರಣಕ್ಕಾಗಿ ಕೆಲವರು ದಾನವನ್ನು ಕೊಡುವವರು ಇದ್ದಾರೆ. ಆ ಉದ್ದೇಶದಿಂದ ಕೊಟ್ಟವನೇ ಅಲ್ಲ, ಕೊಟ್ಟಿದ್ದೇನೆ ಅಂತ ಹೇಳುತ್ತಾ ಇರುವವರು ಅಲ್ಲ. ದಾನವನ್ನು ಕೊಟ್ಟವನು ಇಷ್ಟು ಕೊಟ್ಟಿದ್ದೇನೆ, ಹೀಗೆ ಕೊಟ್ಟಿದ್ದೇನೆ ಅಂತ ಹೇಳಬಾರದು. ಆದರೂ ಅನಿವಾರ್ಯ ಕಾರಣದಿಂದ ಹೇಳ್ತಾ ಇದ್ದೇನೆ. ಆ ಮೌಲ್ಯವನ್ನು ಕೊಟ್ಟೆನಲ್ಲ, ನಾನು ಅಮೂಲ್ಯವಾದಂತಹ ವಸ್ತುವನ್ನು ಕೊಟ್ಟೆನಲ್ಲ. ಕೊಟ್ಟದಕ್ಕೆ ಪ್ರತಿಯಾಗಿ ಒಂದು ಸಿಕ್ಕಿತ್ತು ನನಗೆ. ಇಂದ್ರಾಯುಧ ದೊರಕಿತು. ಇದು ನನ್ನ ದೇಹದ ರಕ್ಷಣೆಯನ್ನು ಮಾತ್ರ ಮಾಡುತ್ತಿತ್ತಲ್ಲ ಈ ಕವಚ, ಆದ್ರೆ ಇನ್ನೊಬ್ಬರನ್ನು ಘಾತಿಸಬಹುದಾದಂತಹ ಇಂದ್ರಾಯುಧವನ್ನು ಪಡೆದೆ. ಆದ್ದರಿಂದ ಹೇಳ್ತೇನೆ, ವಿಪ್ರದ ಮೇಲೆ ಖಂಡಿತವಾಗಿ ದ್ವೇಷ ಇದ್ದವರಲ್ಲ. ಹಾಗಂತ ನೀವು ಹೇಳಿದ ಮಾತ್ರಕ್ಕೆ ಸೇನಾಪತಿ ಆಗುವುದಕ್ಕೆ ಸಾಧ್ಯ ಇಲ್ಲ, ನೀವೇ ಆಗ್ಬೇಕು. ನನ್ನನ್ನು ನೀನು ಒತ್ತಿರಿಸುವುದು ಬೇಡ. ಯಾಕೆ ಅಂತ ಕೇಳಿದ್ರೆ, ತಂದೆ ಹೇಳಿದಂತಹ ಪಿತೃಶೋಕದಿಂದ ಹೊರಗೆ ಬರುವುದಕ್ಕೆ ನನಗೆ ಕೆಲವು ಕಾಲಗಳು ಬೇಕು. ಬ್ರಾಹ್ಮಣರ ಮೇಲೆ ನನಗೆ ಗೌರವ ಇದ್ದದ್ದು ಹೌದು ಅಂತ ಆದ್ರೆ ಕೇವಲ ನಾನೊಬ್ಬನೇ ಅಲ್ಲ, ಉಳಿದ ಬ್ರಾಹ್ಮಣರು ಹೇಳ್ತಾ ಇದ್ದಾರೆ ನೀನೇ ಸೇನಾಧಿಪತಿ ಆಗಬೇಕು. ಕರುಣಾಶ್ವತ್ಥಾಮರೇ, ನಾನು ಕ್ಷಣಕಾಲ ವಿಚಾರ ಮಾಡ್ತೇನೆ ಅಂತ ಹೇಳಿದ್ರೆ ನಮ್ಮ ಪಾಳ್ಯದಲ್ಲಿನ ಜಗಳವೇ ಹೆಚ್ಚಾಗಿ ಹೋಯ್ತು. ಈಗ ನಾನು ಜಗಳ ಮಾಡಲಿಲ್ಲ, ಅವ ಹೇಳಿದ್ದಕ್ಕ ನಾನು ಹೇಳಿದ್ದೇನೆ. ಮಾಡಿದವರು ಯಾರು ಹೌದೋ ಅಲ್ವೋ, ಜಗಳ ಆದದ್ದಂತೂ ಹೌದಾ? ಹೀಗಾಗಿ ಹೇಳುವುದು ಸ್ವಲ್ಪ ಸಾಕು. ಈಗ ಏಕವರ ಮಾತಿನ್ನು ಸೇನಾನೀಗ ಹರವ ಮಾಡು ನೀನೇ ಕರ್ಣ. ಸೇನಾನೀಗ ಹರವ ನೀ ಮಾಡು ಕರ್ಣ ಎನ್ನಲು ವ್ಯಾಪತಿ. ಏಕೆ ಅವರ ಯಾಕವರ ಮಾತಿನ್ನು ಬಹು ನೆಲೆಗಳಲ್ಲಿ ಇದನ್ನು ನೀನು ವಿಮರ್ಶಿಸಬೇಕು. ಒಂದು, ಹಿಂದೇನಾಯಿತು ಎನ್ನುವುದರ ಕುರಿತಾಗಿ ವಿಚಾರವನ್ನು ಮಾಡಲಿಕ್ಕೆ ಹೊರಟಿದೆ. ಹಿಂದೆ ಯಾರು ಬಂದು ದಾನ ಕೇಳಿದರೋ, ಯಾರು ಏನನ್ನು ಕೇಳಿದರೋ, ಯಾಕೆ ಅವರ ಮಾತು ಇನ್ನು ಅದು ಮುಗಿದು ಹೋದದ್ದಲ್ವೇ?
ಹಾ. ಇನ್ನೊಂದು ನೆಲೆಯಲ್ಲಿ ಭೀಷ್ಮರೋ ದ್ರೋಣರೋ ಸೇನಾಧಿಪತ್ಯವನ್ನು ಮಾಡಿದ್ದಾರೆ, ಅಲ್ಲಿ ಏನೆಲ್ಲ ಆಯಿತು ಅದರ ವಿಮರ್ಶೆಯ ಅಗತ್ಯವೂ ಇಲ್ಲ. ಅವರ ಮಾತಿನ್ನು ಅವರ ಸುದ್ದಿಯು ನಮಗೆ ಅಗತ್ಯತೆಯೇ ಅಲ್ಲ. ಇನ್ನೊಂದು ನೆಲೆಯಲ್ಲಿ ಅವರ ಮಾತಿನ್ನು ಅಶ್ವತ್ಥಾಮ ಕೋಪಗೊಂಡು ಯಾವುದೋ ಮಾತನ್ನು ಉದ್ವೇಗದಿಂದ ನಿನ್ನೆಡೆಗೆ ಆಡಿದ ಅಂತ ಆದ್ರೆ ಅದಕ್ಕೆ ಪ್ರತಿಯಾಗಿ ನೀನೂ ಏನನ್ನು ಆಡಬೇಕು ಎನ್ನುವುದಿಲ್ಲವಲ್ಲ. ಅವರ ಮಾತನ್ನು ಸ್ವಲ್ಪ ಗೌಣವಾಗಿಸಬಹುದಿತ್ತು ನೀನು. ಹೀಗಾಗಿ ಇಲ್ಲಿಗೆ ನಿಲ್ಲಿಸಿ ಹೇಳಿದ್ದು ಅವರ ಮಾತನ್ನು ಯಾಕೆ ಗಣನೆಗೆ ತೆಗೆದುಕೊಳ್ತೀಯ? ಹಾಗೆಯೇ ಇನ್ನೊಂದು ನೆಲೆಯಲ್ಲಿ ಅವರ ಮಾತಿನ್ನು ನೀನು ಅಶ್ವತ್ಥಾಮರಿಗೋ ಕೃಪರಿಗೋ ನೀವು ಸೇನಾಧಿಪತಿಯಾಗಿ ಅಂತ ಹೇಳುವುದು, ಪ್ರತಿಯಾಗಿ ಅವರು ನಿನಗೆ ನೀನು ಸೇನಾಧಿಪತಿಯಾಗು ಅಂತ ಹೇಳುವುದು. ಅವರಿವರ ಮಾತುಗಳನ್ನು ಬಿಟ್ಟು ಬಿಡೋಣ ಕರ್ಣ. ನನಗೆ ಅಗತ್ಯವಿರುವುದು ಜಯ, ನಿನಗೆ ಅಗತ್ಯವಿರುವುದು ನನ್ನ ಜಯವೇ ಅಲ್ವೇ? ಹೀಗಾಗಿ ನನ್ನ ಜಯಕ್ಕಾಗಿ ನೀನು ಏನು ಬೇಕಾದರೂ ಮಾಡುವುದಕ್ಕೆ ಸಿದ್ಧನಿದ್ದಿ ಎನ್ನುವ ವಿಶ್ವಾಸದಿಂದ, ನಿನ್ನ ಮೇಲಿನ ಅತುಲ್ಯವಾದಂತಹ ಒಂದು ನಂಬುಗೆಯಿಂದ ನಾನು ನಿನ್ನಲ್ಲಿ ಹೇಳ್ತೇನೆ ಕರ್ಣ, ಅವರಿವರ ಮಾತುಗಳೇ ಬೇಡ. ನಮ್ಮ ಈ ಸೇನಾನೀಕವನ್ನು ನೀನೇ ಮುನ್ನಡೆಸಬೇಕು ಸುಯೋಧನ. ಕರ್ಣ, ನಿನ್ನ ಮಾತಿಗೆ ಒಳ್ಳೆ ಎನ್ನುವುದಕ್ಕಿಂತ ಯಾಕೆ ಅಂದ್ರೆ ನನ್ನ ಜೀವನವನ್ನು ರೂಪುಗೊಳಿಸಿದವ ನೀನು. ತಾಯಿಯಾಗಿ ವಾತ್ಸಲ್ಯವನ್ನು ತುಂಬಿದೆ, ತಂದೆಯಾಗಿ ಸ್ಥಾನಮಾನವನ್ನು ತೋರಿಸಿದೆ, ಗುರುವಾಗಿ ನನಗೆ ಮಾರ್ಗದರ್ಶನವನ್ನು ಮಾಡಿದೆ. ನೀನಲ್ಲದೆ ಹೋದರೆ ನನ್ನ ಜೀವನ ಹೇಗಿರ್ತಾ ಇತ್ತು ಎನ್ನುವುದನ್ನು ಕಲ್ಪಿಸಿಕೊಂಡರೆ, ಈ ಕುರು ಸೈನ್ಯದಲ್ಲಿ ನಿನ್ನ ಸಹೋದರರಲ್ಲಿ ನಿಮ್ಮ ಬಂಧು ಬಳಗದಲ್ಲಿ ನನ್ನನ್ನು ಒಬ್ಬನಾಗಿ ಸೇರಿಸಿಕೊಂಡೆಯಲ್ಲ, ನನ್ನ ಜೀವನದ ಸಾರ್ಥಕತೆಯಲ್ಲಿಂದಲೇ ಪ್ರಾರಂಭವಾಯಿತು. ಮಾತ್ರವಲ್ಲದೆ ಆಟ ಊಟ ಬೇಟೆಯಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ನೀನು ನಾನು ಎರಕವಾಗಿ ಇದ್ದರು, ಹಾಲು ಸಕ್ಕರೆಯಂತಿದ್ದರು. ಹೀಗಿರುವಾಗ ನಿನ್ನ ಅನ್ನದ ಋಣಕ್ಕಾಗಿ ಅಲ್ಲ, ನಿನ್ನ ಸ್ನೇಹದ ಬಲಕ್ಕಾಗಿ ಯಾವ ಕಾರ್ಯಕ್ಕೂ ನಾನು ಸಿದ್ಧನಾಗಿದ್ದೆ. ಮಿತ್ರ, ನೀನು ಹೇಳಿದಷ್ಟು ಕಾರ್ಯಗಳನ್ನು ನಾನು ಮಾಡಿದ್ದೇನೋ ಇಲ್ಲವೋ ನನಗೂ ತಿಳಿದಿಲ್ಲ. ಆದರೆ ನಿನ್ನಲ್ಲಿ ಇಂತಹದ್ದೊಂದು ಭಾವನೆ ಉಂಟು ಅಂತಾದ್ರೆ ನಾನು ಮಾಡಿದಂತಹ ಕಾರ್ಯ ನಿರರ್ಥಕವಾಗಲಿಲ್ಲ ಎನ್ನುವ ಸಮಾಧಾನ ನನಗುಂಟು. ನನ್ನ ಮಾತಿಗೆ ಓಗೊಟ್ಟು ಬೆಲೆಗೊಟ್ಟು ನೀನು ಸೇನಾಧಿಪತ್ಯವನ್ನು ನಡೆಸುವುದಕ್ಕೆ ಒಪ್ಪಿಕೊಂಡೆಯಲ್ಲ. ಇಗೋ ನಾನು ಬುಧ ಜನರಿಗೆ ಕರೆಸ್ತೇನೆ, ಅವರಿಂದ ಮಂತ್ರಾಕ್ಷತೆಯನ್ನು ನೀಡ್ತೇನೆ. ನೀನು ಸೇನಾಧಿಪತಿಯಾಗಿ ನಮ್ಮ ಸೇನೆಯನ್ನು ಮುನ್ನಡೆಸಿಕೊಂಡು ಹೋಗಬೇಕು ಕರ್ಣ. ಆ ಉದ್ದೇಶದಿಂದಲೇ ಪ್ರಾತಃ ಕಾಲವನ್ನು ನೋಡಿ ಅನುಷ್ಠಾನವನ್ನು ಪೂರೈಸಿ ಭಾಸ್ಕರ ದೇವರಿಗೆ ಅರ್ಘ್ಯ ಪ್ರದಾನವನ್ನು ಮಾಡಿದ್ದೇನೆ. ಇಂದಿನ ದಿನ ಕುರು ಸೇನೆಯ ಅಧಿಕಾರಿಯಾದಂತಹ ನಾನು ರಥ ಏರಿ ಅಂತ ಸಾಗ್ತೇನೆ. ನಿರೀಕ್ಷೆಯೇ ಇರ್ಲಿಲ್ಲ ಮಾರಾಯ ನನಗೆ ನೀನು ಹೀಗೂ ಬರ್ತೀಯಂತ. ಈವರೆಗೆ ನಿನ್ನನ್ನು ಹೀಗೆ ಕಂಡವನೇ ನಾನಲ್ಲ. ನಾನೇನು ಭಾವಿಸಿದ್ದೆ, 12 ವರ್ಷಗಳ ವನವಾಸ, 1 ವರ್ಷದ ಅಜ್ಞಾತವಾಸ, ಬಹುಶಃ ನಿನ್ನ ದೇಹ ಕೃಶವಾಗಿ ನೀನು ಹೇಗೋ ಕಾಣಿಸಿಕೊಳ್ತೀಯ ಅಂತ ಭಾವಿಸಿದ್ರೆ ಹಾಗಿಲ್ಲ ಪುಣ್ಯಾತ್ಮ. ನೀನು ನಿನಗೆ ಚಿಂತೆ ಇದ್ದಾಗೆ ಇಲ್ವಾ ಅಲ್ವಾ ಅರಣ್ಯದಲ್ಲಿ? ನಿನ್ನನ್ನು ಕಂಡಾಗ ಹಾಗೆ ಕಾಣಿಸುವುದು ಯಾಕೆ ಗೊತ್ತಾ? ಇದುವರೆಗೆ ಧರ್ಮರಾಯನನ್ನು ಕಾಣಬೇಕೆಂಬ ಊಹೆಯನ್ನು ಇದುವರೆಗೆ ನೀನು ನೆಲೆಸಿದ್ದು ಬೇರೆ. ಈಗ ಬರುವ ನನ್ನ ಟಿವಿಯನ್ನು ಕಂಡು ನಿನಗೆ ಆಶ್ಚರ್ಯವಾಗಿರಬಹುದಲ್ವಾ? ಸತ್ಯ. ಅದು ಯಾಕೆ? ಯಾರು ಓಹೋ ಧರ್ಮರಾಯ ಅಂತ ಕೇಳಿದಾಗ ಯಾರು ಎಂಬುದಾಗಿ ಪ್ರಶ್ನೆ ಮಾಡುವಾಗ ಕೌರವೇಶ್ವರ ಹಸ್ತಿನಾವತಿಯ ಸಾಮ್ರಾಟ ಎನಿಸಿಕೊಂಡವ ನೀನು. ಇದುವರೆಗೆ ನೀನು ಹಸ್ತಿನಾವತಿಯ ಸಾಮ್ರಾಟ
ಎಲ್ಲವರಿಗೆ ಹೇಳಿಕೊಳ್ಳುವಂತ ವ್ಯಕ್ತಿ ನೀನೆಂಬುದಾಗಿ ನಿನ್ನಲ್ಲೇ ಮಾತನಾಡುವುದಕ್ಕಾಗಿ ಬಂದವ ನಾನು. ಓಹೋ, ಗೌರವೇಂದ್ರ ಬಲವ ಜೂಜಿನವರ ಬಲದ ಜೂಜಿನವರ ಕರೆಸೋ ಎಲ್ಲೋದ್ರು ಗೆಲುವು ಗೌರವೇಂದ್ರ ಜೂಜಿನ ಬಲವ ಈಗ ಕರೆಸು ಈಗ ಕರೆಸು ಈಗ ಕರೆಸು ಜೂಜಿನವರ ಈಗ ಕರೆಸು ಗೆಲುವರಿದಕ್ಕೋ ಬಂದೆನೀಗ ಸರಳ ಮೊನೆಯಲ್ಲಿ ಜೂಜ ಈಗ ಗೆಲುವೆ ನೀ ಆಗ ಗೆದ್ದೆ ನಾ ಜೂಜ ಈಗ ಗೆಲುವೆ ನಾ ನಿನ್ನ ಗೆಲುವೆ ಸರಳ ಮೊನೆಯಲ್ಲಿ ನಿನ್ನ ಜೂಜಿನಿಂದಲೇ ಗೆಲುವೆ ಸರಳ ಮೊನೆಯಲ್ಲಿ ಈಗ ಗೆಲುವೆ ಜೂಜಿನಿಂದಲೇ ಎಲ್ಲವ ಗೌರವೇಂದ್ರ ಬಲದ ಜೂಜಿನವರ ಕರೆಸೋ ಗೌರವೇಂದ್ರ ಜೂಜಿನ ಬಲದವರ ಕರೆಸು ನಿನ್ನ ಗೆಲುವೆ ಜೂಜಿನೊಳಗೆ ಗೆಲುವೆ ಅಸ್ತ್ರದೊಳಗೆ ಗೆಲುವೆ ಜೂಜಿನೊಳಗೆ ಗೆಲುವೆ ನೀಗ ಸರಳ ಮೊನೆಯಲು ಧರ್ಮನಂದನ. ಹೌದು. ಇದುವರೆಗೆ ನೀನು ಯೋಚಿಸಿದ ಹಾಗೆ ಹಾ ಇವತ್ತು ಹಾಗೆ ಅನಿಸಿಕೊಳ್ಳದು. ಯಾಕೆ ಗೊತ್ತಾ, ಹಾ ಈ ಮಹಾಭಾರತ ಯುದ್ಧದಲ್ಲಿ ಹಾ ಇದುವರೆಗೆ 15 ದಿವಸ ಕಳೆದರೂ ಹಾ ನಿಮ್ಮನ್ನು ಜಯ ಸಿಗಲಿಲ್ಲ ಎಂಬ ಕಾರಣಕ್ಕಾಗಿ ಹಾ ಯುದ್ಧಕ್ಕೆ ಯಾರೂ ಇಲ್ಲ ಎಂಬುದಾಗಿ ಯೋಚಿಸಬಹುದು. ಆದ್ರೆ ಈಗ ನಾನು ಮಾತಾದು ಹೇಳುವುದಿಲ್ಲ. ಹಾ ಯಾಕೆ ಗೊತ್ತಾ, ಹಾ ಪುನಃ ಮೊದಲಿನಂತೆ ಒಂದು ಮಾತನ್ನು ನಿನ್ನಲ್ಲಿ ಕೇಳುವುದಕ್ಕಾಗಿ ಬಂದಿದ್ದೇನೆ. ಯಾವ ಮೊದಲಿನಂತಹ ಮಾತು? ಹಳೆಯ ಕತೆ ಅದು. ಯಾಕೆ ಗೊತ್ತಾ, ಹಾ ಅಂದು ದೂತ್ಯ ಪ್ರಕರಣದಲ್ಲಿ ಹಾ ನೀವೆಲ್ಲರೂ ಸೇರಿ ಹಾ. ಆಡುವುದಕ್ಕೆ ಮುಂದಾದವರಲ್ವಾ, ಅಂತ ಒಂದು ಸಂದರ್ಭ ನಿನಗೆ ಈಗ ಹಮ್ಮಲಿಸಬೇಕೆಂಬ ಸೂಚನೆ. ಹಾ ಯಾಕೆ ಹೇಳು, ಹಾ ಆ ಒಂದು ಸಂದರ್ಭದಲ್ಲಿ ದ್ಯೂತಿನ ಸಂದರ್ಭದಲ್ಲಿ ನೀನು ಒಬ್ಬನೇ ಅಲ್ಲ, ಹಾ. ನಿನ್ನ ಜೊತೆಯಲ್ಲಿ ಅದೆಷ್ಟು ನಿನಗೆ ಒಬ್ಬಿಬ್ರು ಸಾಕಾಗುದಿಲ್ಲ, 4 ಜನ ಆದ್ರೂ ಬೇಕಾಗ್ತದೆ ಅಲ್ವಾ. ಅಲ್ಲ, ನಮಗ ಆಡ್ಲಿಕ್ಕೆ 4 ಜನ ಆದ್ರೂ ಬೇಕು. ಹಾ. 40 ಇದ್ರೂ ವ್ಯವಸ್ಥೆ ಉಂಟು ನಮ್ಮಲ್ಲಿ. ಹೌದು, ಹಾ. ಅಷ್ಟು ಜನ ಇಟ್ಟುಕೊಂಡೇ ಆಡುವವರು ನೀವು. ಹಾ, ಹಾ. ನಾನು ಹಾಗಲ್ಲ, ಒಬ್ಬನೇ ಆದ್ರೂ ಆಡ್ತೇನೆ. ಹಾ ಹೌದು, ಓಹೋ. ಅಂತ ಸಾಮರ್ಥ್ಯ ಉಳ್ಳವ ನಾನು. ಹಾ ಹಾಗಾಗಿ ನಿನ್ನಲ್ಲಿ ಹೇಳುವುದು, ಇದುವರೆಗೆ ನೀನು ಆಡಿದ್ರಂತ ಆಟವನ್ನು ಹಾ. ಯಾವ ರೀತಿಯಲ್ಲಿ ಆಡಿದ್ದೆ ಎಂಬುದಾಗಿ ಅಂದು ನನಗೆ ಗೊತ್ತಾಗ್ಲಿಲ್ಲ. ಹಾ. ಈಗ ನಾನು ಕಲ್ತುಕೊಂಡು ಬಂದಿದ್ದೇನೆ. ಆಡು ಚಟ ಹೋಗ್ಲಿಲ್ಲಲ್ಲ ಇನ್ನು. ಯಾಕೆ, ಹಾ. ನಿಮ್ಮಂತವರಿಗೆ ಆಡ್ಬೇಕಂತ ಚಟ ಬಿಡ್ಲಿಕ್ಕೆ ಆಗುವುದಿಲ್ಲ. ಕೆಲವರು ಹೇಳಿದ್ ಕೇಳಿದ್ದೆ ನಾನು. ಏನು, ಕೆಲವರಿಗೆ ಮೊದಲನೇದಲ್ಲಿ ಸೋತ್ರೆ ಹಾ. ಬಿಡ್ಲಿಕ್ಕೆ ಮನ್ಸು ಬರುದಿಲ್ಲ ಅಂತೆ. ಯಾಕೆ, ಇವತ್ತೆಲ್ಲ ನಾಳೆ ಗೆಲ್ತೆ ಅಂತ ಮತ್ತೆ ಆಡುವುದೇ ಕೆಲಸ ಅಂತೆ. ಆಡಲೇಬೇಕೆಂಬ ಕಾರಣಕ್ಕಾಗಿ ಬಂದವ. ಹಾ. ಅದು ಯಾರು ಬರ್ತಾರೆಂಬ ನಿರೀಕ್ಷೆಯಲ್ಲಿರುವಾಗ ನೀನು ಬಂದಿಯಲ್ಲ, ಇದು ಬಹಳ ಸಂತೋಷ. ಈಗ ಕಲಿತ್ಕೊಂಡ್ ಬಂದಿಯಾ? ಆದ್ರೆ ಹಾ. ಕಲ್ತುಕೊಂಡು ಬಂದಿದ್ದೇನೆ, ಹೌದು. ಹಾ. ಈಗ ನಿನ್ನ ಜೊತೆಯಲ್ಲಿರುವ 3 ಜನ ಯಾರು ಇಲ್ಲ, ಕಾಣಿಸ್ತಿಲ್ಲಲ್ಲ. ಈಗ 3 ಜನರ ವ್ಯವಸ್ಥೆ ಮಾಡಬಹುದು. ಹಾ. ಆದ್ರೆ ಮೊದಲಿದ್ದವರು ಸುಮಾರು ಜನ ಹೋಗಿದ್ದಾರೆ. ಹೌದು, ಅದು ಕಷ್ಟ ಈಗ. ಹಾಗಾಗಿ ನಿನ್ನಲ್ಲಿ ಆಗುದಿಲ್ಲ ಅಂತ ನಾನು ಕೇಳುವುದು. ಹಾ. ನಿನ್ನಲ್ಲಿ ಆಗುದಿಲ್ಲ ಅಂತ ಆದ್ರೆ ಹಾ. ಬೇಕಷ್ಟು ಜನ ನಿನ್ನಲ್ಲಿ ಇದ್ದಾರಂತ ನನಗೆ ಗೊತ್ತಿದೆ. ಹಾ, ಹಾ. ಆದ್ರೆ ಹಾ. ಆ ಆಡುವ ಹಂಬಲ ನಿನಗಿದೆ ಅಂತ ಆದ್ರೆ ಹಾ. ಇದೇ ಸಂದರ್ಭದಲ್ಲಿ ಇಲ್ಲೇ ನಾನು ಆಡಿ ತೋರಿಸ್ತೇನೆ. ಇಲ್ಲ, ಅವರೆಲ್ಲ ಒಂದ್ಸಲ ಗೆದ್ದ ಮೇಲೆ ಆಡುದು ಬಿಟ್ಟಿದ್ದಾರೆ ಈಗ. ಯಾಕೆ, ಹಾ. ಅಂದು ಆಡುವಾಗ ಹಾ. ನೀನು ಆಡಿಸಿದವ, ಅವರು ಆಡಿದವರು. ಯಾಕೆ, ಹಾ. ನಮ್ಮ ಭಾಗದಲ್ಲಿ ನಾನೇ ಆಡುವುದಕ್ಕೆ ಕುಳಿತುಕೊಂಡ. ಹಾ, ಹಾ. ನಿಮ್ಮಲ್ಲಿ ಹಾಗಲ್ಲ. ನಿನ್ನ ಮಾವ ಇದ್ದಾನಲ್ಲ, ಹಾ. ಶಕುನಿ, ಹಾ. ಅವನನ್ನು ಬಿಟ್ಟು ಹಾ. ಅವನು ಮಾಡಿರುವಂತಹ ಕಾರ್ಯಗಳನ್ನು ಯಾವ ಯಾವ ರೀತಿಯಲ್ಲಿ ಆಡಿದ್ದಾನ ನನಗೆ ಗೊತ್ತಿಲ್ಲ. ಹಾ. ಯಾಕೆ, ಹಾ. ನಿಮ್ಮ ಕೂಟ ಹಾಗೆ ಹಾ. ಧರ್ಮರಾಜನನ್ನು ಸೋಲಿಸಬೇಕೆಂಬ ಕಾರಣಕ್ಕಾಗಿ ತಾವೆಲ್ಲರೂ ಒಟ್ಟಾಗಿ ಸೋಲಿಸುವುದಕ್ಕೆ ಹಾ. ಸರಿಯಾಗಿ ಆಡಿದ್ದೀರೋ ತಪ್ಪಾಡಿದ್ದೀರೋ ಅಂತ ಕೇಳುವುದಕ್ಕೆ ಯಾರು ಬರುವ ಹಾಗಿಲ್ಲ. ಹಾ.
ಹಾಗಾಗಿ ನಿನ್ನಲ್ಲಿ ಹೇಳುವುದು, ಹಾ ಅಂದು ಅಂತ ಶಪಥವನ್ನು ಮಾಡಿರುವಂತ ನೀನು ಹಾ. ಇವತ್ತು ಆಡಿ ಹಾ. ಆ ಜೂಜಾಟವನ್ನು ಆಡಿ ಹಾ. ಮತ್ತೆ ನಿನಗೆ ವನವಾಸಕ್ಕೆ ನನಗೆ ಕಳುಹಿಸ್ತೇನೆ ಎಂಬ ಆ ಹೆದರಿಕೆ ನನಗಿಲ್ಲ. ಹಾ. ಹಾಗಾಗಿ ಹಾ ಯುದ್ಧವನ್ನು ಮಾಡುವಂತ ಸಾಮರ್ಥ್ಯ ನನಗುಂಟು ಎಂಬ ಕಾರಣಕ್ಕಾಗಿ ಯುದ್ಧಕ್ಕೆ ಬಂದವ ನಾನು. ಧರ್ಮಾನಂದನ, ಹಾ. ಈಗ ಒಂದು ಸಮಸ್ಯೆ ಏನು ಅಂದ್ರೆ ಹಾ. ಅವತ್ತಿನ ದ್ಯೂತ ಪ್ರಕರಣ ಅಷ್ಟ ಆಯ್ತಲ್ಲ, ಹ್ಮ್. ಶಕುನಿ ಮಾವ ಬಂದು ಹೇಳಿದ್ರು ಹಾ. ಪ್ರಕರಣ ಇಷ್ಟು ದೊಡ್ಡ ಆದ್ಮೇಲೆ ಹ್ಮ್. ಆ ದ್ಯೂತ ಆಡುವ ಮನಸ್ಸು ಹೊರಟು ಹೋಗಿದೆ, ಹಾ. ಇನ್ನು ಮುಂದೆ ನಾನು ದ್ಯೂತ ಆಡುವುದಿಲ್ಲ ಬಿಟ್ಟೆ ಅಂತ ಹೇಳಿದ್ರು. ಅದು ಎಷ್ಟು ದಿನಕ್ಕೆ ಬಿಟ್ರು ನನಗೆ ಗೊತ್ತಿಲ್ಲ. ಹಾ. ಈಗ ನೀನ್ ಇದನ್ನ ಆಡುವುದು ಯಾಕೆ? ಹಾ. ನಿನಗೆ ರಾಜ್ಯದ ಆಸೆಯಿಂದಲೂ ನೀನ್ ಹೇಳುವುದು. ಹೌದು. ನಿನಗೆ ಮೊದಲಿನಿಂದ ಇದ್ದದ್ದು ರಾಜ್ಯದ ಆಸೆ ಎನ್ನುವುದು ನನಗೆ ಸ್ಪಷ್ಟವಾಗಿ ಗೊತ್ತು. ಹಾ. ಬಾಲ್ಯದಲ್ಲಿ ನೀವು ಜೀವನವನ್ನು ವನದಲ್ಲಿಯೇ ಕಳೆದವರು. ಎಂದಿಗೆ ನಮ್ಮ ಅರಮನೆಯನ್ನು ಪ್ರವೇಶಿಸಿದರೋ ಹಾ. ಅಲ್ಲಿನಿಂದ ನಮ್ಮ ರಾಜ್ಯದ ಮೇಲೆ ನಿಮ್ಮ ಕಣ್ಣು ಬಿದ್ದಿರುವುದನ್ನು ನಾನು ಗಮನಿಸಿದ್ದೇನೆ. ಹ್ಮ್. ಅದೇ ಕಾರಣದಿಂದಲೇ ಹಾ. ಸ್ವಪ್ನದಲ್ಲಿಯೂ ನೀವು ನಮ್ಮ ರಾಜ್ಯವನ್ನು ಆಳಿದ ಹಾಗೆ ನಿಮಗೆ ಅನ್ನಿಸಬಾರದು ಎನ್ನುವ ಕಾರಣಕ್ಕೆ ಹಾ. ನಿಮಗೆ ಒಂದು ದಿನವೂ ನಿದ್ರೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ ನಾನು. ಹಾ. ಸ್ವಪ್ನದಲ್ಲಿಯೂ ನೀವು ನಮ್ಮ ರಾಜ್ಯವನ್ನು ಆಳಬಾರದು. ಓಹೋ. ಹಾಗಾಗಿಯೇ ಹೇಳುವುದು, ಹ್ಮ್. ಸ್ವಪ್ನದಲ್ಲಿಯೂ ನಿಮಗೆ ರಾಜ್ಯವನ್ನು ಆಳುವುದಕ್ಕೆ ಕೊಡದ ನಾನು ಹಾ. ಇಂದು ನೇರವಾಗಿ ನೀವು ಯುದ್ಧಕ್ಕೆ ಬಂದಿರಿ ಅಂತಾದರೆ ಹಾ. ನಿಮ್ಮ ಜೀವವನ್ನೇ ಕಳೆಯುತ್ತೇನೆ. ಹಾ. ಈ ಜೀವದ ಆಸೆ ನಿನಗೆ ಉಂಟು ಅಂತಾದ್ರೆ ಹ್ಮ್. ಈಗ ಹೇಗೆ 12 ವರ್ಷಗಳ ಕಾಲ ವನದಲ್ಲಿ ಕಳೆದೆಯೋ ಹಾ. ಹಾಗೆಯೇ ಮತ್ತೆ ವನಕ್ಕೆ ಹೋಗಿ ಉಳಿದ ಜೀವಿತವನ್ನು ಕಳೆ ಜಾಗ್ರತೆ. ಓಹೋ, ವನಕ್ಕೆ ಹೋಗಬೇಕಾದ ನೋಡು ನೀನು ಧನು ಪರೀಕ್ಷೆ ನೋಡು ನೀನು. ಕಾರಣಕ್ಕಾಗಿ ನೀನ್ ಹೇಳುವುದೇನು, ಒಂದು ದಿನವೂ ನಿದ್ರೆ ಕೊಡ್ಲಿಲ್ಲ ಅಂತ ನೀನ್ ಹೇಳ್ತಾ ಇದ್ದೀಯಲ್ಲ. ಅಂದು ನೀನು ಶಪಥವನ್ನು ಮಾಡಿ ನಮಗೆ ವನವಾಸಕ್ಕೆ ಕಳಿಸಿದಂತ ಸಂದರ್ಭದಲ್ಲಿ ಅಲ್ಲಿ ನಮಗೆ ಯಾವುದೂ ಕೊರತೆ ಆಗ್ಲಿಲ್ಲ. ಯಾಕೆ ಗೊತ್ತಾ, 12 ವರ್ಷ ವನವಾಸವನ್ನು ಮಾಡಿರುವಂತಹ ಸಂದರ್ಭದಲ್ಲಿ ನೀನು ಯೋಚನೆ ಮಾಡಬಹುದು, ಪಾಂಡವರು ಉಪವಾಸವೋ ಅಥವಾ ತಪವಾಸದಿಂದ ಇರಬಹುದು, ಅವರಿಗೆ ಹೀಗೆ ಇರುವುದಕ್ಕೆ ಕೊಡುವುದಿಲ್ಲ ಎಂಬ ಕಾರಣ ತಿಳಿದುಕೊಂಡಿರಬಹುದು. ಆದ್ರೆ ಆ ಯೋಚನೆ ನಮಗಾಗ್ಲಿಲ್ಲ. 12 ವರ್ಷ ಯಾವ ರೀತಿಯಲ್ಲಿ ಕಳೆದೆ ಅಂತೇ ಗೊತ್ತಾಗ್ಲಿಲ್ಲ. ಅಷ್ಟು ಸಂತೋಷದಿಂದ ಇದ್ದವರು ನಾವು. ನಮಗೂ 12 ವರ್ಷ ಹೇಗ್ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಅದು ಹೇಗೆ ಗೊತ್ತಾ, ನಮ್ಮನ್ನು ಅಡವಿಗೆ ಕಳುಹಿ ಮತ್ತೆ ಹಿಂದಿನಿಂದ ಅವರಿಗೆ ಏನು ಮಾಡಬೇಕು ಅದು ಬಿಡು, 12 ವರ್ಷದಲ್ಲಿ ಒಂದು ದಿನ ಆದ್ರೂ ನಮ್ಮನ್ನು ಕಾಣುವುದಕ್ಕೆ ಸಾಧ್ಯವಾಯ್ತಾ ನಿಮ್ಮಲ್ಲಿ? ಅಜ್ಞಾತ ವಾಸದಲ್ಲಿ ನಿಮ್ಮನ್ನ ಹುಡುಕಿದ್ದು ಸಿಗಲಿಲ್ಲ. ಹಾಗಾಗಿ ನಿನಗೆ ಹೇಳುವುದು, ನಾವು ಅಲ್ಲಿ ಚೆನ್ನಾಗಿ ನಿದ್ರೆ ಮಾಡಿದ್ದೇವೆ. ನಿಮಗೆ ಹಗಲೊತ್ತಿಗೆ ಯೋಚನೆ ಮಾಡುವುದು, ರಾತ್ರಿಗೆ ನಮ್ಮನ್ನು ಹುಡುಕುವುದು ಬಿಟ್ಟು ನೀವು ನಿದ್ರೆನೇ ಮಾಡಲಿಲ್ಲ. ಅಲ್ಲ, ನಮಗೆ ನಿದ್ರೆ ಬರ್ಲಿಲ್ಲ ಸರಿ, ಆದ್ರೆ ಬಹುಶಃ ಮುಂದಿನ ತಲೆಮಾರಿನಲ್ಲಿ ಕಳ್ಳರು ನಿಮ್ಮ ನೋಡೇ ಕಲ್ತ್ಕೊಳ್ಬಹುದು ಆಡ್ಕೊಳ್ಳೋದು ಹೇಗೆ ಅಂತ. ಮತ್ತೆ ಯಾಕೆ ಇದನ್ನು ಮಾಡಿದ್ದೆ ಅಂತ ಆದ್ರೆ, ಅಂತ ಒಂದು ಘನಗಾರಿಕೆಯನ್ನು ಮಾಡಿ ಪುನಃ ಹಸ್ತಿನಾವತಿಯನ್ನು ಸೇರಿದ್ದೇವೆ ಅಂತ ಆದ್ರೆ ಹೀಗೆ ಮಾಡುವುದಕ್ಕೆ ಅದನ್ನು ಯೋಚನೆ ಮಾಡುವುದಿಲ್ಲ. ಯಾಕೆ, ಕಳ್ಳರಾದವರು ಓಡಿ ಹೋಗುವುದಕ್ಕೆ ಸಾಧ್ಯ, ಪುನಃ ಬಂದು ಮತ್ತೆ
ವನವಾಸವನ್ನು ಕಳೆದು ಅಜ್ಞಾತವಾಸವನ್ನು ಕಳೆದು ಪುನಃ ಹಸ್ತಿನಾವತಿಯನ್ನು ಸೇರಿದ್ದೇವೆ ಅಂತ ಆದ್ರೆ ಯುದ್ಧದಲ್ಲಿ ಈ ರಾಜ್ಯವನ್ನು ಗೆಲ್ಲುತ್ತೇವೆಂಬ ಭರವಸೆ ನಮಗಿದ್ದ ಕಾರಣದಿಂದ ಬಂದವರು ನಾವು. ಈಗ ನೀನು ದ್ಯೂತದ ಸೋಲಿನ ರುಚಿಯನ್ನು ನೋಡಿದ್ದಿ. ಹೌದು. ಯುದ್ಧದ ಸೋಲಿನ ರುಚಿ ಹೇಗಿರ್ತದೆ ನೋಡು. ಶರ ಪ್ರಯೋಗಿಸ್ತೇನೆ ನಿನಗೆ. ಹೇಗಾಯ್ತು? ಯುದ್ಧವನ್ನು ಮಾಡುವುದಕ್ಕೆ ಬಂದ ನನ್ನಲ್ಲಿ ಏನೋ ಯುದ್ಧ ತಿಳಿಯದೇ ಇಲ್ಲ ಕಾರಣಕ್ಕಾಗಿ ನನ್ನನ್ನು ಹೀಗೆ ಹೀಯಾಳಿಸಬಹುದು. ಆದ್ರೆ ಪಾಂಡವರಲ್ಲಿ ಧರ್ಮರಾಯನು ಯುದ್ಧ ಮಾಡುತ್ತಾನೆ ಎಂಬ ಸರಮುಖೇನವಾಗಿ ಕೌರವನಿಗೆ ತೋರಿಸಿದ್ದೇನೆ. ಇನ್ನು ಪಾಂಡವರಲ್ಲಿ ತಮ್ಮಂದಿರೊಬ್ಬರೇ ಅಲ್ಲ ಯುದ್ಧ ಮಾಡುವುದು, ಧರ್ಮರಾಯನು ಯುದ್ಧ ಮಾಡುತ್ತಾನೆ ಎಂಬ ಕಾರಣವನ್ನು ತೋರಿಸಿಕೊಟ್ಟಿದ್ದೇನೆ. ಈಗ ಯುದ್ಧದಲ್ಲಿ ಸೋತಂತ ನಿನಗೆ ಹೀಗೆ ಬಿಡುವುದಿಲ್ಲ, ಇಲ್ಲೇ ಕೊಂದು ಮುಗಿಸುತ್ತಿದ್ದೆ. ಆದ್ರೆ ಏನು ಮಾಡಬೇಕು, ತಮ್ಮ ಎಂಬ ಕಾರಣಕ್ಕಾಗಿ ಬಿಡ್ತಾ ಇದ್ದೇನೆ. ಹಾಗಾಗಿ ಇದು ನಿನಗೆ ಎಡಗಾಲಿಂದ ರವಿ ಸರಿಯ ಮನದಿದ ಚಿಂತಿಸಿದನು. ಈ ಸುಯೋಧನನ ಜೀವನದಲ್ಲಿ ಮತ್ತದೇ ಕತೆ ಬಂತಲ್ಲ. ಮತ್ತೆ ಸೋಲು, ಮತ್ತೆ ಸೋಲು. ನನಗೆ 2 ಬಾಣಗಳನ್ನು ಬಿಟ್ಟು ನನ್ನನ್ನು ಮೂರ್ಛಾಗತನನ್ನಾಗಿಸಿ ನನ್ನನ್ನು ಒತ್ತು ಹೊರಟು ಹೋದ ಧರ್ಮನಂದನ. ಈಗ ಈ ಕುರಿತಾಗಿ ನೀನು ವಿಚಾರ ಮಾಡಕೂಡದು ಎನ್ನುವಂತೆ ಸೂರ್ಯನು ಪಶ್ಚಿಮಾಂಬುದಿಯನ್ನು ಪ್ರವೇಶಿಸಿ ಮುಂದೆ ಸಾಗಿದ್ದಾನೆ. ಅಂದರೆ ಮುಂದಿನ ಮಂತ್ರಾಲೋಚನೆ ಏನೇ ಇದ್ದರೂ ಅದು ನಮ್ಮ ಬಿಡದಿಯಲ್ಲಿ ಆಗಬೇಕು. ಬಿಡದಿಯಲ್ಲಿ ನಾನು ಮಾತನಾಡುವುದಿದ್ರೆ ಒಬ್ಬನಿಗೆ ಸೇನಾಧಿಪತ್ಯವನ್ನು ಕೊಟ್ಟಿದ್ದನಲ್ಲ, ಅವನಲ್ಲಿಯೇ ಮಾತನಾಡ್ತೇನೆ. ಅಬ್ಬುತನುವನು ಮುಸುಗೆ ಕುರುಕುಲೆ ಹಬ್ಬಲಿಸಿ ನಿಜ ಶಿಬಿರ ಗೈದೆ ದಿವ ಕಳೆದು ಇನ್ನೆಂಬುದು ಸೋಜಿಸುತ್ತ ರವಿ ಸರಿ ದುರ ನಿಲ್ಲಿಸಿ ಮರಳಿದರು ವೀರನಂದು ಕುಂಬಿನಿ ರಮಣ ಕೀಳಾನಿಶಿಯೊಳ್ ಮೂಲಗದಿ ಬಂಬಾಳ ತೀವಿಗೆಯ ಬೆಳಗಿನೊಳು ಮರುಗುದ ವಿಳಂಬ ಮಾನಸನಾಗಿ ಕುಳ್ಳಿತ ಸುಪಟ ಕರ್ಣನಿಗೆಂದ ಅವೈನಿದು ಬಾನುನಂದನ ಲಾಲಿಸಯ್ಯ ಜಯ
ಯಮನೂರ ಸೇರುವ ಕಾಲ ಬಂತಲ್ಲ ಭಾನುನಂದನರಾನಿಸಯ್ಯ. ವೈರಿ ಸೇನೆಯ ಜಯಿಸುವ ಬಗೆಯ ಬೆಳೆಯ ಭಾನುನಂದನರಾನಿಸಯ್ಯ. ವೈರಿ ಸೇನೆಯ ಗೆಲುವಂತ ಬಗೆಯ ಬೇಳಯ್ಯ. ಭಾನುನಂದನ ಲಾಲಿಸಯ್ಯ. ಮಿತ್ರ, ಪ್ರಭು, ನನ್ನಲ್ಲಿನ ಅಂತರಂಗದ ಭಾವನೆಗಳನ್ನು ಹಂಚಿಕೊಳ್ಳುವುದಕ್ಕೆ ಈ ಭೂಲೋಕದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಾದರೆ ಅದು ಖಂಡಿತವಾಗಿ ನೀನು. ಧನ್ಯ. ಕರ್ಣ, ಇಂದಿನ ಯುದ್ಧದ ಬಗೆಯನ್ನೆಲ್ಲವನ್ನು ಕಂಡೇ ಅಲ್ಲವೇನೋ? ದಿನ ದಿನಕ್ಕೂ ಪಾಂಡವ ಪಾಳೆಯು ಪ್ರಖರವಾಗುತ್ತಾ ನಮ್ಮನ್ನು ಸುಡುತ್ತಾ ಇದೆ. ಇಂದಿನ ದಿನ ಭೀಮಸೇನನು ಕೂಡ ನಿನಗೆ ಸಮನಾಗಿ ಹೋರಾಡುವುದಕ್ಕೆ ಮುಂದಾದನಲ್ಲೋ? ಹಾ, ಇಂದಿನ ದಿನ ಪಾರ್ಥನು ನಮ್ಮ ಸೈನ್ಯವನ್ನು ನುಚ್ಚು ನೂರುಗೊಳಿಸಿದನಲ್ಲೋ? ಕರ್ಣ, ಇಂದಿನ ದಿನ ಯಾರು ಯುದ್ಧವನ್ನೇ ಮಾಡಲಾರ ಅಂತ ನಾವು ಭಾವಿಸಿದ್ದವೋ ಹಾ, ಆ ಧರ್ಮರಾಜನೂ ನನ್ನನ್ನು ತುಳಿದನಲ್ಲೋ? ನನಗಾದಂತಹ ನೋವೇ ಅದು. ಮಿತ್ರ, ಈ ಎಲ್ಲ ಘಟನೆಗಳನ್ನು ನೋಡುವಾಗ ನನಗನ್ನಿಸ್ತದೆ, ಆ ಯಮ ತನುಜನಿಗೆ ಸೋಲು ಎನ್ನುವುದು ಇಲ್ವೇ ಇಲ್ವೋ? ಅವನಿಗೆ ಸೋಲು ಇಲ್ಲ ಅಂತಾದರೆ ಗೆಲುವು ನಮಗೆ ಸಿಗುವುದಕ್ಕೇ ಇಲ್ಲ. ನಮಗೆ ಗೆಲುವಿಲ್ಲ ಅಂತಾದರೆ ಖಂಡಿತವಾಗಿ ಆತ ನಮ್ಮನ್ನು ಯಮನೂರಿಗೆ ಅಡ್ಡದೆ ಬಿಡುವುದಿಲ್ಲ. ಕರ್ಣ, ನಿನ್ನ ಮೇಲೆ, ನಿನ್ನ ಪರಾಕ್ರಮದ ಮೇಲೆ, ನಿನ್ನ ಸೇನಾಧಿಪತ್ಯದ ಮೇಲೆ ಅಚಲವಾದಂತಹ ನಂಬಿಕೆಯನ್ನು ಇಟ್ಟವನು ನಾನು. ಆದರೆ ಭೀಷ್ಮ ದ್ರೋಣರಿಂದಲೋ ಅಥವಾ ಇನ್ಯಾರಿಂದಲೋ ನಿರೀಕ್ಷಿಸಿರದಂತಹ ಪರಾಕ್ರಮವನ್ನು ನಿನ್ನಿಂದ ನಿರೀಕ್ಷಿಸಿದ ನಾನು ಇಂದು ಈ ರೀತಿಯಾದ ಸೋಲನ್ನು ಅನುಭವಿಸುವ ಹಾಗಾಯಿತಲ್ಲೋ ಕರ್ಣ? ಏನು ಕಾರಣ ಕರ್ಣ? ಇದಕ್ಕೆ ಏನು ಕಾರಣ ಹೇಳು? ಹತಾಶರಾಗಬೇಡ ಪ್ರಭು.
ವೈರಿ ರೋಗ ಸದೇವಿ ನಾನೆಲ್ಲ ಸಾರಥಿಯನು. ವೈರಿ ರೋಗವ ಸದೇವಿ ತಾನಿಂದ ಭೂಪನುಳು. ವೈರಿ ರೋಗವ ಸದೇವಿ ತಾನಿಂದ ಭೂಪನುಳು. ವೈರಿ ರೋಗವ ಸದೇವಿ ತಾನಿಂದ ಭೂಪನುಳು. ತಾನಿಂದ ಭೂಪನುಳು. ಸೂತ ಪ್ರೌಢನೋರ್ವನಿರಲು, ಓರ್ವನಿರಲು. ವೈರಿ ರೋಗವ ಸದೇವಿ ತಾನಿಂದ ಭೂಪನುಳು. ತಾನಿಂದ ಭೂಪನುಳು. ಭೂತಾಳದಿ ಮನೆ ಕೇಳವರು. ಚೆಲ್ವ ಸೂತನ ಬಲದಿಂದ, ಚೆಲ್ವ ಸೂತನ ಬಲದಿಂದ ವಿಜಯ ಹೊಂದಿಯಲು. ಸುಯೋಧನ, ಮಿತ್ರ. ಬಹಳ ಗುರುತರವಾದಂತಹ ಪ್ರಶ್ನೆ ಇದು. ಹಾ. ಆತ್ಮಾವಲೋಕನವನ್ನು ಮಾಡಿಕೊಳ್ಳಲೇಬೇಕು. 16 ದಿನದಲ್ಲಿ ಸೋಲೇ ನಡೆದು ಹೋಗುವುದಕ್ಕೆ, ಹಾ. ಪಾಂಡವರಿಗೆ ಜಯ ದೊರೆಯುತ್ತಲೇ ಹೋಗುವುದಕ್ಕೆ ಏನು ಕಾರಣ ಉಂಟು? ಅವರಲ್ಲಿ ಉಳ್ಳಂತಹ ಮಹತ್ವತೆ ಏನು? ಹಾ. ನಮ್ಮಲ್ಲಿರುವಂತಹ ಕುಂದೇನು? ಆಳವಾಗಿ ಯೋಚಿಸಬೇಕಾದಂತಹ. ಹಾ. ಭೂತಳೇಶ ಮಿತ್ರ, ಕಾರಣ ಉಂಟದಕ್ಕೆ. ಏನು? ಪಾಂಡವರ ಗೆಲುವಿಗೆ ಹಾ. ಪಾಂಡವರ ತೋಳ್ಬಲ ಅಲ್ಲ, ಹಾ.
ಪಾಂಡವರ ಸಾರಥಿಯಾಗಿ ಹಾ ಅರ್ಜುನನ ರಥದಲ್ಲಿ ಕುಳಿತಿದ್ದಾನಲ್ಲ, ಕೇವಲ ಅರ್ಜುನನ ರಥದ ಸಾರಥಿ ಅಲ್ಲ, ಹಾ ಪಾಂಡವರ ಸೈನ್ಯದ ಸಾರಥಿಯಾಗಿದ್ದಾನೆ. ಹ್ಮ್ ಆ ಕೃಷ್ಣ ಹಾ ಚಕ್ರವನ್ನು ಧರಿಸದೇ ಇದ್ದರು, ಹಾ ಸಂಗ್ರಾಮ ಭೂಮಿಯಲ್ಲಿ ನೇರವಾಗಿ ಹೋರಾಡದೇ ಇದ್ದರು, ಹಾ ತನ್ನ ತಂತ್ರಗಾರಿಕೆಯಿಂದ ಹ್ಮ್. ಅಲ್ಲ ಚಮತ್ಕೃತಿಯನ್ನು ತೋರಿ ಹಾ ಪಾಂಡವರಿಗೆ ಜಯವನ್ನು ಒದಗಿಸುತ್ತಾ ಇದ್ದಾನೆ. ಹಾ ಸಾರಥಿಯ ಬಲದಿಂದಲೇ ವಿಜಯವನ್ನು ಹೊಂದುತ್ತಿದ್ದಾರೆ ಅವರು. ಹ್ಮ್ ಇದು ನನ್ನ ಅವಗಾಹನೆಗೆ ಬಂದದ್ದು ಮಾತ್ರವಲ್ಲ, ನೀನು ತಿಳಿದಿರಬಹುದು. ಹಾ ಆ ನೆಲೆಯಲ್ಲಿ ಯೋಚಿಸುವಾಗ ನಮಗೆ ಜಯ ಆಗಬೇಕು ಅಂತಾದ್ರೆ ವೈರಿಗಳಲ್ಲಿ ಯಾವ ಬಲ ಇದೆಯೋ ಹಾ ಆ ಸಮಾನವಾದಂತಹ ಬಲವನ್ನು ನಾವು ಹೊಂದಿಕೊಳ್ಳಲೇಬೇಕು. ಹಾ ಅರ್ಥಾತ್ ಸರಿಯಾದಂತಹ ಸೂತ ಪ್ರೌಢ, ಹಾ ಕೇವಲ ಪ್ರೌಢ ಅಲ್ಲ, ಸೂತತ್ವದಲ್ಲಿ ಪ್ರೌಢಮೆ ಉಳ್ಳಂತಹ ಹಾ ಆ ಕೃಷ್ಣನ ತಂತ್ರಗಾರಿಕೆಯನ್ನು ಹ್ಮ್ ನಿಲ್ಲಿಸುವಂತಹ, ಹಾ ಅದಕ್ಕೆ ಪ್ರತಿಯಾಗಿ ಹ್ಮ್. ತಂತ್ರವನ್ನು ಹೆಣೆಯಬಲ್ಲಂತಹ ಹಾ ಸಾರಥಿಯೊಬ್ಬ ಇದ್ದಾನೆ ಅಂತ ಹಾ ನಾವು ಗೆಲುವನ್ನು ಸಾಧಿಸಬಹುದಲ್ಲ. ಸಂತೋಷ ಆಯ್ತು ನಿನ್ನ ಮಾತನ್ನ ಕೇಳಿ. ಹರ್ಷದಿ ನುಡಿದ ಕೌರವರು ಔಷಧಿ ದುಡಿದ ಕೌರವನು ನಿನ್ನೂ ಬೇಗಾಗುವ ಸಾರಥಿಯನು. ಇನ್ನೂರು ಬೇಗಾಗುವ ಸಾರಥಿಯನು. ಅರಸಿ ನೀ ತೋರಾದನನು ಈಗ ಕರೆಸಿಸುವುದರ ಮಾಡ್ಪೆನು. ಅರಸಿ ನೀ ತೋರಾದನನು ಈಗ ಕರೆಸಿಸುವುದನ್ನ ಔಷಧಿ ನುಡಿದ ಕೌರವನು ಇನ್ನೂರು ಬೇಗಾಗುವ ಸಾರಥಿಯನು. ಔಷಧಿ ನುಡಿದ ಕರ್ಣ, ನಿನ್ನಲ್ಲಿ ಮಾತನಾಡಿದಾಗ ಒಂದು ರೀತಿಯ ನೆಮ್ಮದಿ ನನಗೆ ಉಂಟಾಯಿತು. ನಿನ್ನಲ್ಲಿ ಮಂತ್ರಾಲೋಚನೆಯನ್ನು ಮಾಡಿದರೆ ಒಂದು ರೀತಿಯ ನೆಮ್ಮದಿ ಸಿಗುವುದಕ್ಕೂ ಕಾರಣವೂ ಉಂಟು. ವೈರಿಪಾಳೆಯದಲ್ಲಿ ಗೆಲುವನ್ನು ತಂದುಕೊಡಬಹುದಾದಂತದ್ದು ಏನಿದೆ, ನಮ್ಮಲ್ಲಿ ಇರುವ ನ್ಯೂನತೆ ಏನು, ಇವೆರಡನ್ನೂ ನೀನು ಸೂಕ್ಷ್ಮವಾಗಿ ಗಮನಿಸಿ ಮುಂದೇನು ಮಾಡಬೇಕು ಎನ್ನುವ ಸಲಹೆಯನ್ನು ನೀಡ್ತಿ. ನೀನಾಡಿದ ಮಾತಿನ ಸೂಕ್ಷ್ಮತೆಯನ್ನು ಗಮನಿಸಿದರೆ ಪಾಂಡವ ಪಾಳೆಯದಿಂದ ಆಗುವಂತಹ ಬಾಣಗಳ ಆಘಾತವೋ ಅಲ್ಲ, ಆಯುಧಗಳ ಆಘಾತವೋ, ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಸೋಲಿಗೆ ಕಾರಣ ಇರುವುದು ಸೂತತ್ವದ ಚಾಕಚಕ್ಯತೆ ಅಂತ. ಖಂಡಿತವಾಗಿ ಆ ಶ್ರೀಕೃಷ್ಣ ಪರಮಾತ್ಮ, ಪಾಂಡವರ ಪಾಲಿಗೆ ಆತ ಪರಮಾತ್ಮ ಇರಬಹುದು, ನಮ್ಮ ಪಾಲಿಗೆ ಆತ ಸಹಜವಾಗಿ ಒಬ್ಬ ಮನುಷ್ಯ. ಯಾವುದೋ ವಿದ್ಯೆಗಳನ್ನು ಕಲಿತೋ ಅಲ್ಲ, ತನ್ನ ಕುಟಿಲತೆಯನ್ನು ಪ್ರದರ್ಶಿಸಿಯೋ ಅವ ಪಾಂಡವರ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಅವನ ತಂತ್ರಗಳನ್ನು ಅನುಸರಿಸಿ ಅಲ್ಲ, ಅದನ್ನು ಹೋಗಲಾಡಿಸುವಂತೆ ಅವ ಏನು ಮಾಡಬಹುದು ಎನ್ನುವುದನ್ನು ಮೊದಲೇ ಊಹಿಸಿ ನಿನಗೆ ಪೂರಕವಾದದ್ದನ್ನು ಮಾಡಬಹುದಾದಂತಹ ಪ್ರೌಢಿಮೆಯುಳ್ಳಂತಹ ಒಬ್ಬ ಸಾರಥಿ ಬೇಕು. ಹಿಂದಿನವರು ಯಾರು ಇದನ್ನು ವಿಚಾರ ಮಾಡಲೇ ಇಲ್ಲ ಕರ್ಣ. ಒಂದು ವೇಳೆ ಅವರು ಈ ಕುರಿತಾಗಿ ವಿಚಾರ ಮಾಡದಿದ್ರೆ ಅಂತಹ ಸಾರಥಿಯನ್ನು ನಾವು ಹುಡುಕಿ ಈಗಾಗಲೇ ಯುದ್ಧ ಗೆದ್ದು ಆಗ್ತಿತ್ತು. ಹೋಗ್ಲಿ, ಈಗಲಾದರೂ ನೀ ಈ ವಿಷಯವನ್ನು ಅರುಹಿದೆಯಲ್ಲ. ಈಗ ಅಂತಹ ಪ್ರೌಢತ್ವವುಳ್ಳ ಸಾರಥಿ ಇದ್ದಾನೆ ಅಂತ ಆದ್ರೆ ಅವ ಈ ಭೂತಳದಲ್ಲಿ ಎಲ್ಲಿಯೇ ಇರಲಿ, ಅದು ಎಂತಹ ದುಷ್ಕರವನ್ನು ಮಾಡಿಯೇ ನಾನು ಅವನನ್ನು ತರುವುದಿರಲಿ, ನಾನು ತರ್ತೇನೆ. ಆದ್ರೆ ಒಂದು ಸಮಸ್ಯೆ ಪುಣ್ಯಾತ್ಮ, ಅಂತಹ ವ್ಯಕ್ತಿ
ಆ ಸಾರಥ್ಯದ ಚಾಕಚಕ್ಯತೆಯನ್ನು ಉಳ್ಳಂತಹ ಒಬ್ಬ ಸಾರಥಿ ಅವ ಎಲ್ಲಿದ್ದಾನೆ ಎನ್ನುವುದನ್ನು ನೀನು ತೋರಿಸಿಕೊಟ್ರೆ ನಾನು ಕರೆತರ್ತೇನೆ ಅವನನ್ನು. ಅವನನ್ನು ತೋರಿಸುವುದಕ್ಕೆ ದೂರ ಹೋಗುವುದು ಬೇಡ. ಎನ್ನ ಕೈಗೊದಗುವ ಜಾಣ ಎನ್ನ ಕೈಗೊದಗುವ ಜಾಣ ಎನ್ನ ಕೈಗೊದಗುವ ಜಾಣ ಓರ್ವ ನಿನ್ನ ಸೈನ್ಯದಿ ಮಾತಾದಿಪ ಸುಪ್ರವೀಣ ಓರ್ವ ನಿನ್ನ ಸೈನ್ಯದಿ ಮಾತಾದಿಪ ಸುಪ್ರವೀಣ ಮನ್ನಿಸಿ ಕರೆತರೆ ಅವನ ಮನ್ನಿಸಿ ಕರೆತರೆ ಅವನ ಸೂತನನ್ನು ಮಾಡಿದರೆ ವಿಜಯ ತಪ್ಪುದು ಋಣ. ಮನ್ನಿಸಿ ಕರೆತರೆ ಅವನ ಸೂತನನ್ನು ಮಾಡಿದರೆ ವಿಜಯ ಅಪ್ಪುದಿ ಪ್ರಣ ಸೂತನನ್ನು ಮಾಡಿದರೆ ವಿಜಯ ಅಪ್ಪುದಿ ಪ್ರಣ. ಎನ್ನ ಕೈಗೊದಗುವ ಜಾಣ ಎನ್ನ ಕೈಗೊದಗುವ ಆದಿರತಿ ಇಲ್ಲಿಯವರೆಗೆ ಯಾಕೆ ನೆನಪು ಬರಲಿಲ್ಲ ಹಾ ಅರ್ಥವಾಗುವುದಿಲ್ಲ. ಹ್ಮ್ ನೀನು ಕೇಳಿದಾಗ ನನಗೆ ಗುರುಗಳು ಹೇಳಿದಂತಹ ಒಂದು ಮಾತು ನೆನಪಿಗೆ ಬಂತು. ಏನು? ಒಂದು ಸೂಚನೆಯನ್ನು ಇಟ್ಟಿದ್ದರು. ಹಾ ಭಾರಿ ಧನುವಿದ್ದೇನು ಕೈಯಲ್ಲಿ ತೋರಬಲವಿದ್ದೇನು ಹಾ ಕೈದುಗಳು ಯಾರ ನಂಜಿಸಲಾಪವಿ ಹವನಲ್ಲ ಮಧ್ಯರು ಹ್ಮ್ ಸಾರಥಿಯ ಬರುಹಿಲ್ಲದಿದ್ದರೆ ಭೂರಿ ಸಾಧನವಿದು ನಿರರ್ಥಕ. ಹಾ ನಮಗೆ ಪಾಠ ಮಾಡುವಾಗ ಹೇಳಿದ್ರು ಇದೆಲ್ಲ ವ್ಯವಸ್ಥೆ ಇದ್ದರೂ ಹಾ. ಸರಿಯಾದ ಸಾರಥಿಯೊಬ್ಬ ಬೇಕು. ರಥಿಕನಿಗೆ ಸರಿಯಾದ ಸಾರಥಿ ಇಲ್ಲದೆ ಹೋದರೆ ಹೋದರೆ ಆ ರಥಿಕನು ನಿರರ್ಥಕನಾಗಿ ಹೋಗ್ತಾನೆ. ಒಂದು ಜೀವನದಲ್ಲಿ ಸತಿಪತಿಗಳು ಹೇಗೆ ಹಾ. ಅನ್ಯೂನ್ಯವಾಗಿದ್ದರೆ ಮನೆಯು ಸಾಗುತ್ತದೋ ಹ್ಮ್. ಅದೇ ರೀತಿಯಲ್ಲಿ ಹಾ ಸೈನ್ಯದಲ್ಲಿ ಹ್ಮ್. ಯೋಧನಿಗೆ ಸರಿಯಾದಂತಹ ಸಾರಥಿ ಇದ್ದರೆ ಮಾತ್ರ ಹಾ. ಜಯ ಲಭಿಸುತ್ತದೆ. ಹಾ. ಆ ಕುರಿತಾಗಿ ಯೋಚಿಸುವಾಗ ಹ್ಮ್ ಜಾಣನಾದಂತಹ ವ್ಯಕ್ತಿ ಹಾ. ಯಾವುದರಲ್ಲಿ ಉಳಿದಂತಹ ವ್ಯವಹಾರದಲ್ಲಿ ಜಾಣನ ಹೌದವೇ ಅನ್ನುವ ನಮಗೆ ಬೇಡ. ಹಾ ಏಕಾಗ್ರತೆ ಇರಬೇಕು. ಹ್ಮ್ ಆ ವಾಗೆಯನ್ನು ಹಿಡಿದು ಹಾ. ರಥವನ್ನು ಓಡಿಸುವಲ್ಲಿ ಹಾ ಅಲ್ಲಿ ಜಾಣನಾಗಿರಬೇಕು, ಹಾ ಸುಪ್ರವೀಣನಾಗಿರಬೇಕು. ಹ್ಮ್ ಜಾಣನಾಗಿಯೂ ಪ್ರವೀಣನಾಗಿಯೂ ಅಂದರೆ ಮೊದಲು ಅದರಲ್ಲಿ ತೊಡಗಿಸಿಕೊಂಡು ಹಾ. ಪಳಗಿದವನಾಗಿರಬೇಕು. ಹಾ ಹಾ ಅಂತವ ಒಬ್ಬ ಇದ್ದಾನೆ. ಹ್ಮ್ ಅವ ಆದರೆ ಏನು ಹಾ ಹೇಳಿದ ತಕ್ಷಣ ಬರುವವನಲ್ಲ. ಎಲ್ಲಿದ್ದಾನೆ ಅವ? ಅವ ಹತ್ತಿರದಲ್ಲೇ ಇದ್ದಾನೆ, ಇನ್ನು ಸೈನ್ಯದಲ್ಲಿಯೇ ಇದ್ದಾನೆ, ಅಂದ್ರೆ ನಮ್ಮ ಸೈನ್ಯದಲ್ಲಿಯೇ ಇದ್ದಾನೆ. ನಮ್ಮ ಸೈನ್ಯದಲ್ಲಿ ಅಷ್ಟು ಪ್ರಾವೀಣ್ಯತೆಯುಳ್ಳ ಒಬ್ಬ ವ್ಯಕ್ತಿ ಇದ್ದಾನ? ಹೌದಪ್ಪ, ಅಶ್ವರದಯ ರಥಕಲ್ಪವನ್ನು ಅರಿತಂತಹ ವ್ಯಕ್ತಿ ಇದ್ದಾನೆ. ಆದ್ರೆ ಹಾ ಮನ್ನಿಸಿ ಕರೆ ತಂದು ಬಹಳ ಮನ್ನಣೆಯಿಂದ ಕರೆದುಕೊಂಡು ಬರ್ಬೇಕವ. ದೊಡ್ಡ ಜನ ಜನ ದೊಡ್ಡವ ಅಂತ ಹೇಳುವುದಿಂತಲೂ ಹಾ. ಅವ ತಾ ದೊಡ್ಡವ ಅಂತಲೇ ಭಾವಿಸಿಕೊಂಡಿದ್ದಾನೆ. ಆ, ಯಾರು ತಾವು ದೊಡ್ಡವರು ಅಂತ ಭಾವಿಸಿಕೊಳ್ತಾರೋ ಹಾ ಅವರಿಗೆ ಎಲ್ಲವೂ ಸಣ್ಣ ಕೆಲಸವಾಗಿಯೇ ಕಾಣುತ್ತದೆ. ಹ್ಮ್ 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 ಹಾಗಾಗಿ ಹಾ ಸಾರಥ್ಯ ಸಣ್ಣದು ಅಂತ ಹೇಳಲೇಬಾರದು. ಹಾ ಸಾರಥಿ ಇದ್ದರೆ ಮಾತ್ರ ಯೋಗ. ಹಾ. ಪ್ರಪಂಚದಲ್ಲಿ ಸಾರಥ್ಯ ದೊಡ್ಡವು ಹ್ಮ್ ಹಾಗೆ ಹೇಳಿದ್ದೀರ. ಹಾ ನಾನು ಹೊಸದಾಗಿ ಹೇಳುವುದೇ ಬೇಡ ನಿಮಗೆ. ಹಾ ಯಾಕೆ ಅಂತ ನನಗೆ ಗೊತ್ತು. ಹ್ಮ್ ಯಾರನ್ನು ಹೇಗೆ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಹಾ ಆ ನೆಲೆಯಲ್ಲಿ ಜಾಣ್ಮೆಯಿಂದಲೇ ವ್ಯವಹರಿಸಿದವನು ನೀನು. ಹ್ಮ್ ಯಾರಲ್ಲಿ ಹೋಗಿ ಯಾಚಿಸಲಿಲ್ಲ, ಬೇಡಲಿಲ್ಲ. ಹಾ ಒಂದು ಉದಾಹರಣೆಯನ್ನು ಕೊಡುವುದಿದ್ರೆ ಹಾ
ಪ್ರಪಂಚದ ಸುತ್ತಲೂ ಆವರಿಸಿದಂತ ಸಮುದ್ರ. ಹಾ ಯಾವುದೇ ನದಿಗೆ ಕೈ ಬೀಸಿ ಬಾ ಅಂತ ಕರೆಯುವುದಿಲ್ಲ. ಹ್ಮ್ ಯಾವುದೋ ಸರೋವರಕ್ಕೆ ಹೋಗಿ ನೀರು ಬೇಕಾಗಿದೆ ಅಂತ ಸಮುದ್ರಕ್ಕೆ ಹೇಳುವುದಿಲ್ಲ. ಹಾ ಪರ್ಯಾಯವಾಗಿ ಸಮುದ್ರಕ್ಕೆ ಹಾ. ಸರೋವರದ ನೀರು, ಹ್ಮ್. ನದಿಯ ನೀರು ಎಲ್ಲವೂ ತಾನಾಗಿ ಹೋಗಿ ಸೇರಿಕೊಳ್ತದೆ. ಹೌದು. ಹಾ ಹಾ ಹಾಗಾಗಿ ಹಾ ಜಾಣ್ಮೆಯಿಂದಲೇ ಹ್ಮ್ ನೀನು ಒಬ್ಬರನ್ನು ವಶಪಡಿಸಿಕೊಂಡಿದ್ದಿ, ಮಾದ್ರೇಶನನ್ನು, ಹಾ 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 ಶಲ್ಯ ಭೂಪತಿ. ಶಲ್ಯಭೂಪತಿ ಹಾ ಅವರನ್ನು. ಹಾ ಆಗ ಯಾವ ಜಾಣ್ಮೆಯಿಂದ ಹಾ. ನಮ್ಮ ಸೈನ್ಯಕ್ಕೆ ಸೇರಿಸಿಕೊಂಡಿದ್ದೀರಿ, ಹ್ಮ್ ಅದೇ ರೀತಿಯಲ್ಲಿ ಹಾ ಅವರನ್ನು ಉಬ್ಬಿಸಿ ಹಾ ನೀನೇ ದೊಡ್ಡವನನ್ನು ಹೇಳಿ ಹ್ಮ್ ಮನ್ನಣೆಯ ಮಳೆಯನ್ನಿತ್ತು ಹಾ ಕರೆದುಕೊಂಡು ಬಂದು ನನ್ನ ಸಾರಥಿಯನ್ನಾಗಿ ಮಾಡಿರೆ ಅಂತಾರೆ. ಹಾ ಅರ್ಜುನನ ಅಸ್ತ್ರ ಲೆಕ್ಕವೇ ಅಲ್ಲ ನನಗೆ. ಕರ್ಣ, ಈಗ ನಿನಗೆ ಕರ್ಣ ಮಿತ್ರ ಎನ್ನುವುದಕ್ಕಿಂತಲೂ ಭಾನುತೇಜ ಅಂತ ಕರೆಯಬೇಕು ಅನ್ನಿಸ್ತದೆ. ಯಾಕೆ ಅಂದ್ರೆ ನಮಗೆ ಜಯದ ನೀನು ತೇಜವನ್ನು ತಂದು ಕೊಡುವಂತೆ ಕಾಣ್ತಾ ಇದ್ದಿ. ಬಳಿರೆ ಭಕ್ತರ ಕೊನೆಯೋ. ಬಳಿರೆ 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 ಭಾಸ್ಕರ ತನಯ ನೀ ಎನ್ನೊಳಗಾಡಿದ ನುಡಿಯ ನೀ ಎನ್ನೊಳಗಾಡಿದ ನುಡಿಯ. ಕೊಳಜೋದಿರುವರಿ ವಿನಯ ನಿನ್ನ ಕೊಲಿಸುವೆ ಶಲ್ಯದ ಜೊತೆಯ ಬಳಿರೆ ಬಳಿರೆ ಬಳಿರೆ. ಈ ಕ್ಷಣಕ್ಕೆ ನಿನ್ನನ್ನು ಭಾನು ತನೆಯ ಅಂತ ಕರೆದ್ರೂ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಆ ಭಾನುವಿನಿಂದ ಹೊರಟಂತಹ ಕಿರಣಗಳು ಪ್ರಪಂಚದ ಜೀವಿಗಳ ಜೀವನದ ಆಸೆಯನ್ನು ಹೆಚ್ಚಿಸ್ತವೆ, ಚೈತನ್ಯವನ್ನು ಹುಟ್ಟಿಸುತ್ತದೆ. ಹಾ ಹಾಗೆಯೇ ನೀನು ಅದೇ ಜಯದ ಕಿರಣವಾಗಿ ನಮ್ಮೆಲ್ಲರ ಚೈತನ್ಯವನ್ನು ಹೆಚ್ಚಿಸುತ್ತಾ ನಮ್ಮ ಜೀವನಕ್ಕೆ ಒಂದು ಹೊಸ ಅರ್ಥವನ್ನು ಕೊಡುವಂತೆ ಕಾಣ್ತಾ ಇದೆ. ಮಾತ್ರವಲ್ಲ, ಹಾ ಪಾಂಡವರ ಪಾಲಿಗೆ ಯಮನಾಗಿ ಹೋಗ್ತೇನೆ. ಈ ಅರ್ಥದಲ್ಲಿಯೂ ನಿನ್ನನ್ನು ಹೀಗೆ ಸಂಬೋಧಿಸಿದರೂ ತಪ್ಪಲ್ಲ. ಸರಿ, ಶಲ್ಯನನ್ನು ನಾನು ನಿನಗೆ ಒಪ್ಪಿಸಬಹುದು ಸಾರಥಿಯಾಗಿ. ಆದರೆ ಇಷ್ಟು ನಿಖರವಾಗಿ ನೀನು ಹೇಳ್ತೀಯಂತಾದರೆ ನಿನ್ನಲ್ಲಿಯೂ ಪಾಂಡವನಲ್ಲಿಯೂ ಇರುವಂತಹ ವ್ಯತ್ಯಾಸಗಳ ಅಲ್ಲ ಹಿರಿಮೆ ಗರಿಮೆಗಳ ಹಾ, ಅರಿವು ನಿನಗೆ ಇರ್ಲಿಕ್ಕೆ ಸಾಕುವಲ್ಲ. ಖಂಡಿತವಾಗಿ ಹಾ ಅವರ ಮಾರ್ಗಗಳ ಕಣಕ್ಕೆ ಸಮ ಎನ್ನುವುದಕ್ಕೆ ಬಲವಾದಂತಹ ಕಾರಣ ಇದೆ. ಜಯಿಸುವೆ ನರಿಗಳು ನೀವು. ಜಯಿಸುವೆ ನರಿಗಳು ನೀವು. ಕಡೆದಾಡುವೆ ಮರಿಗಳ ಮೇಲು. ಈಗ ಪಾಂಡವರ ಪಕ್ಷದಲ್ಲಿರುವಂತಹ ಮಹತ್ವವನ್ನು ಹೇಗೆ ಗುರುತಿಸಿದೆನು, ಹಾ ಅದೇ ರೀತಿಯಲ್ಲಿ ಹ್ಮ್ ಅರ್ಜುನನಲ್ಲಿರುವಂತಹ ಬಲ ಏನು, ಹಾ ನನ್ನಲ್ಲಿರುವಂತಹ ಪ್ರಾಬಲ್ಯತೆ ಏನು, ಹ್ಮ್ ಇದನ್ನ ತುಲನೆ ಮಾಡಿ ನೋಡಬೇಕು. ನಾವು ಹಾ ಶತ್ರು ಪ್ರಬಲನೆಂದೇ ಗಳಿಸಿಯೇ ಸಂಗ್ರಾಮಕ್ಕಿಳಿಯಬೇಕಾಗ್ತದೆ. ನಿಜ. ಇಲ್ಲ ಅಂತ ಆದ್ರೆ ಹಾ ಒಬ್ಬ ಸಾಮಾನ್ಯನಲ್ಲಿ ಸೋಲುವುದು ಸಹಜವಾಗಿರ್ತದೆ. ಹಾ ಪಾರ್ಥನಲ್ಲಿ ಇರುವುದು ಏನು, ಹ್ಮ್ ಕೈಯಲ್ಲಿ ಗಾಂಡೀವ, ಹಾ ಹೌದಾ, ಹಾ ಅಗ್ನಿದತ್ತವಾದಂತಹ ರಥ. ಹ್ಮ್ ನಮ್ಮಲ್ಲಿ ಇರುವುದು ಏನು ಕಡಿಮೆ ಅಲ್ಲ. ಹಾ ನಮ್ಮಲ್ಲಿರುವಂತಹ ಪರಶುರಾಮನ ದತ್ತವಾದಂತಹ ವಿಜಯ ರಥ ಉಂಟಲ್ಲ, ಹಾ ಇದೆ ಅಂತ ಹ್ಮ್ ವೈಯಾಗ್ರ ಚರ್ಮದಿಂದ ಮೇಲ್ಛಾವಣಿ ಉಂಟು. ಹಾ ಹಾಗೆ ಸುವರ್ಣ ಕೋಶದಿಂದ ಹೊಂದಿದಂತಹ ಹಾ ರಥ, ಹ್ಮ್ ಹಾಗೆ ಬೆಳ್ಳಿಯಿಂದಲೂ ಹೊಂದಿರುವಂತಹ ಹ್ಮ್ ಮಾತ್ರವಲ್ಲ, ಹಾ ಅಮೂಲ್ಯವಾದಂತಹ ಕುದುರೆಯನ್ನು ಕಟ್ಟಲ್ಪಟ್ಟಿದೆ. ಹಾ ಇದು ಕೇವಲ ಬಡಿಗೆ ಹಬ್ಬ ಮಾಡಿದಂತಹ ರಥವಲ್ಲ, ಹ್ಮ್ ಪರಶುರಾಮ ದತ್ತವಾಗಿ ಬಂದ ದೈವೀ ದತ್ತವಾದಂತಹ ರಥ. ಹ್ಮ್ ಹಾಗೆ ಹಾ ಅರ್ಜುನನ ಕೈಯಲ್ಲಿರುವಂತಹ ಗಾಂಡೀವವನ್ನು ಮೀರಿಸುವಂತಹ ಹಾ. ಕಾಲಭ್ರಷ್ಟವೆಂಬ ಧನಸ್ಸಿದೆ ನನ್ನ ಕೈಯಲ್ಲಿ. ಹಾ ಹಾ ಇದರ ಮೂಲವನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಏನದು? ಅದು ಹಾ. ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಿತ್ತು. ಹಾ ದುಷ್ಟರ ವಧೆಗಾಗಿ ಹ್ಮ್ ದೇವೇಂದ್ರನ ಕೈಯಲ್ಲಿ ಕೈಯಾಯುಧವಾಗಿ ಹಾ ಅನೇಕ ರಾಕ್ಷಸರನ್ನು ಮರ್ದಿಸಿತು. ಹಾ ಆ ನಂತರದಲ್ಲಿ ಹ್ಮ್ ಪರಶುರಾಮರು ದಾನವರ ಸಂಹಾರಕ್ಕಾಗಿ ಹಾ. ಸಾಗಿ ದಾನವರನ್ನು ವಧಿಸುವಂತಹ ಕಾಲದಲ್ಲಿ ಹಾ ದೇವೇಂದ್ರನಿಂದ ಪ್ರದತ್ತವಾಗಿ ಪರಶುರಾಮನಿಗೆ ಬಂತು. ಹ್ಮ್ ದಾನವರನ್ನು ಮರ್ದಿಸಿದ್ದು ಮಾತ್ರವಲ್ಲದೆ 21 ಬಾರಿ ಕ್ಷಾತ್ರಿಯರು ಸಂಹಾರ ಮಾಡುವಾಗಲೂ ಹಾ ಪರಶುರಾಮನ ಕೈಯಾಯುಧವಾಗಿತ್ತು ಆ ಧನಸ್ಸು. ಹ್ಮ್ ಆ ಧನಸ್ಸನ್ನು ಹಾ ಅವರದೇ ಶಿಷ್ಯರಾದಂತಹ ಭೀಷ್ಮರಿಗೂ ಅನುಗ್ರಹಿಸಲಿಲ್ಲ. ಹಾ ಯೋಗ್ಯರಾದಂತಹ ವ್ಯಕ್ತಿಯನ್ನು ನನಗೆ ಕೊಟ್ಟಿದ್ದಾರೆ. ಹ್ಮ್ ಆ ಪರಶುರಾಮ ದತ್ತವಾದಂತಹ ಕಾಲಪ್ರಶ್ನ ಈ ಧನಸ್ಸು
ಹಾ. ಇನ್ನು ಅನೇಕ ದಿವ್ಯ ಮಾರ್ಗಗಳು ನನ್ನಲ್ಲಿವೆ. ಹಾ. ಇದೆಲ್ಲವನ್ನು ಹೋಲಿಸಿ ನೋಡುವಾಗ ಹಾ. ಪಾರ್ಥನಿಗೆ ನಾವು ಯಾವ ನೆಲೆಯನ್ನು ಖಂಡಿತವಾಗಿ ಹೇಳಬೇಕು. ಹಾ. ಅಲ್ಲದೆ ಈಗ ಶಲ್ಯರ ಸಾರಥ್ಯ ಇರುವುದರಿಂದ ಹಾ. ಅಂದು ಯಾವ್ಯಾವ ತಂತ್ರವನ್ನು ಮಾಡಿದ ಕೃಷ್ಣ, ಹಾ. ಭೀಷ್ಮನು ಎಸೆದಂತಹ ಯಾವ ಶರಗಳು ಅರ್ಜುನನಿಗೆ ನಾಟಲಿಲ್ಲ ಹೇಗೆ ಹಾ. ಅವರ ತಂತ್ರಗಾರಿಕೆಯಿಂದ ಹಾ. ಅದೇ ರೀತಿಯಲ್ಲಿ ತಂತ್ರ ಈಗ ನಡೆಯುವುದಿಲ್ಲ. ಹ್ಮ್. ಅಶ್ವರದಯವನ್ನು ಋತಕಲ್ಪನು ಅರಿತಂತಹ ಸಾರಥಿ ಇದ್ದಾನೆ ಅಂತ ಹಾ. ಚಕ್ರಾಕಾರವು ಮಂಡಲವು ಯಾವ ರೀತಿಯಲ್ಲಿ ತಿರುಗಿಸಿ ಆದರೂ ಹಾ. ನಮ್ಮ ರಥವನ್ನು ಸಂರಕ್ಷಣೆ ಮಾಡುವುದಕ್ಕೆ ಯುದ್ಧದಲ್ಲಿ ನಮಗೆ ಸಹಕರಿಸ್ತಾನೆ. ಹಾ. ಆದ್ದರಿಂದ ಹ್ಮ್. ಮನ್ನಿಸಿ ಕರೆದರೆ ಅವನು ಸರಿ. ಸೂತನನ್ನು ಮಾಡಿದ ರಪ್ಪನು ಜಯ. ಹಾ. ಅವ ಹಾ. ನನಗೆ ಹೊಂದಿಕೊಂಡಿರಬೇಕು. ಹಾ. ನನಗೆ ಹೊಂದಾಣಿಕೆಯಾಗಿ ಮಾತ್ರೇಶ ಉಳಿದ ಅಂತಾದರೆ ಹಾ. ಖಂಡಿತವಾಗಿ ಮಾರಿಗೆ ಹಬ್ಬವನ್ನು ಮಾಡ್ತೇನೆ. ನಿನಗೆ ಹೊಂದಾಣಿಕೆಯಾಗಿ ಮಾತ್ರೇಶ ಇದ್ರೆ ಹಾ. ಇದ್ದಾಗ ಮಾತ್ರ ಜಯ. ಸರಿ, ನಿನ್ನ ಮಾತಿನಂತೆ ಏನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡಿಕೊಂಡು ನಾನು ಶಲ್ಯದಲ್ಲಿಗೆ ಹೊರಡ್ತೇನೆ. ಹಾಗೆ ತರಡಿ ಜನ ಸವಿ ನುಡಿಗೆ ಕೂತ ಅರಸ ಅಂದಡವೇರಿ ಮನದ ತುರದಿ ಶಲ್ಯದ ಮನೆಗೆ ಕೈದೀವಿಗೆಯ ಬೆಳಗಿನಲ್ಲಿ ನಡೆ ತಂದ ಆ ಕರ್ಣನ ಮಾತನ್ನು ಕೇಳುತ್ತಾ ಇದ್ರೆ ಜಯ ನಮಗಾಗ್ತದೆ ಎನ್ನುವ ನಿರೀಕ್ಷೆ ಉಂಟು. ಹೋಗುವುದು ಶಲ್ಯನಲ್ಲಿಗೆ. ಸ್ವಲ್ಪ ಹೇಗೆ ಮಾತನಾಡಬೇಕು ಎನ್ನುವುದನ್ನು ವಿಚಾರ ಮಾಡಿಕೊಳ್ಳುತ್ತಲೇ ಹೋಗಬೇಕು. ಹೇಗೇಗೋ ಮಾತನಾಡಿದ್ರೆ ನಾನು ಹೋದ ಕಾರ್ಯ ಆಗುವುದಿಲ್ಲ. ಕಾರ್ಯ ಸಿದ್ಧಿಸುವ ತೆರನಲ್ಲಿ ಮಾತನಾಡುವ ಬಗೆಯನ್ನು ಚಿಂತಿಸುತ್ತಾ ಈ ದೀವಿಗೆಯನ್ನು ಹಿಡಿದು ಅವನಲ್ಲಿಗೆ ಸಾಕ್ತೇನೆ.